शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमद्शंकरभगवत्पूज्यपादसद्गुरुभ्यो नमः। वन्दे सच्चिदानन्दविजयं महापुरुषेदानन्दारक्यं सद्गुरुं प्रणतोऽस्म्यहम्। सम्प्रदायं संयमीतं सदा सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन सरस्वती महासद्गुरुभ्यो नमः। अधीः भगवो ब्रह्म तस्य योगिनः समाहितं यच्चित्तं तस्य उपमा उच्यते। ಯೋಗಿ ಇದಾನಲ್ಲ, ಯಾವ ಯೋಗಿ? ಧ್ಯಾನ ಯೋಗಿ. ಧ್ಯಾನ ಯೋಗಿನೇನು? ಆತ್ಮನ್ನೇ ಚಿಂತನೆ ಮಾಡೋ ಯೋಗಿ ಧ್ಯಾನ ಯೋಗಿ ಹೆಸರು. ಅದು ನಿಧಿಧ್ಯಾಸನ ಹೆಸರು. ತಾನು ಯಾರು ವಿಚಾರ ಮಾಡೋದು, ತನ್ನ ಸ್ವರೂಪ ಏನು ಅಂತ ನಿಮ್ಗೆಲ್ಲ ಗೊತ್ತು. ಜಗ್ಗು ಒಂದೇ ಇದು, ಫ್ಲಾಸ್ಕ್ ಒಂದೇ ಇದು, ಲೋಟನೇ ಇದು. ನಾನು ಪದ ಗೊತ್ತು, ಅದು ನಾನು ವಸ್ತು ಗೊತ್ತಿಲ್ಲ. ನಾನು ಯಾರು ಗೊತ್ತಲ್ಲ, ಅದನ್ನು ವಿಚಾರ ಮಾಡ್ತಾನೆ. ನಾನು ಯಾರು, ನಿಜವಾದ ಸ್ವರೂಪ ಏನು ಅಂತ ಅಂತಾನೆ. ಆ ವಿಚಾರ ಮಾಡಿದ ಮುಳುಗಿರುವಂತಹ ಯೋಗಿಯ ಚಿತ್ತ ಸಮಾಧಾನವಾದಾಗ ಯಾವ ರೀತಿ ಇರುತ್ತೆ ಅದಕ್ಕೊಂದು ಉಪಮೆ. ಉಪಮೆ ಅಂದ್ರೆ ದೃಷ್ಟಾಂತ, ಹೋಲಿಕೆ. ಉಪಮೆ, ದೃಷ್ಟಾಂತ, ಹೋಲಿಕೆ. ಯಾವ ರೀತಿ ಯೋಗಿ ಚಿತ್ತ ನಿಂತಿರುತ್ತಪ್ಪ ಅಂತ ಹೇಳಿದ್ರೆ, ಯೋಗಿ ಚಿತ್ತ ನಿಂತು ಬಿಡುತ್ತೆ. ಹಾಗೆ ಯಾವ ರೀತಿ ನಿಂತಿರುತ್ತೆ ಅಂದ್ರೆ, ಯಥಾ ದೀಪೋ ನಿವಾತಸ್ಥೋ ಲಿಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯತೋ ಯೋಗಮಾತ್ಮನಃ ಯಥಾ ದೀಪೋ ನಿವಾತಸ್ಥೋ ಲಿಂಗತೆ ಸೋಮಪಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಜ್ಯತೋ ಯೋಗಮಾತ್ಮನಃ. ಯಥಾ ದೀಪಃ ನಿವಾತಸ್ಥಃ ನೇಂಗತೆ ನ ಇಂಗತೆ ಸೋಪಮಾ ಸಾ ಉಪಮಾ ಸ್ಮೃತಾ ಯೋಗಿನಃ ಯತಚಿತ್ತಸ್ಯ ಯುಂಜತಃ ಯೋಗಮಾತ್ಮನಃ ಯೋಗಂ ಆತ್ಮನಃ. ಬಹಳ ಕಷ್ಟ. ಸಂಸ್ಕೃತ ಚೂರು ಬರಲ್ಲ, ಬಹಳ ಕಷ್ಟ. ಹೇಳ್ಕೊಡೋದು ಇಲ್ಲ, ಒಂದು ಮಾಡಲ್ಲ. ನಿವಾತಸ್ಥ ದೀಪ, ನಿವಾತ ಗಾಳಿಯ ಹೊಡೆತವಿಲ್ಲದೆ ಇರುವ ಜಾಗದಲ್ಲಿಟ್ಟ ದೀಪ. ನಿವಾತ ವಾತ ಅಂದ್ರೆ ಗಾಳಿ, ನಿವಾತ ಅಂದ್ರೆ ಗಾಳಿಯೇ ಇಲ್ಲ ಅಂತ ಕೌಚಿ ಬಿಟ್ರೆ ಆಗಲ್ಲ. ಒಂದು ಪಾತ್ರೆಯನ್ನು ಕೌಚಿ ಬಿಟ್ರೆ ಆರು ಬಿಡುತ್ತೆ ದೀಪ. ಗಾಳಿ ಇಲ್ಲದ ಜಾಗ ಅಲ್ಲ, ಗಾಳಿಯ ಹೊಡೆತವಿಲ್ಲದೆ ಇರೋ ಜಾಗ ಕೆಲಸ. ಹಲಬರ ಗಾಳಿ ಹೊಡಿತಾ ಇದ್ದೆ ಇಡೀ ಆಡಾಡ್ತಾ ಇರ್ತದೆ, ದೀಪ ನಿಲ್ಲಲ್ಲ. ಈ ರೂಮಲ್ಲಿ ಇಟ್ಬಿಟ್ರೆ ಗಾಳಿ ಹೊಡ್ತಾ ಇಲ್ಲ, ಒಂದೇ ಮೊಗ್ಗದಂಗೆ ಉರಿತಾ ಇರುತ್ತೆ. ಕರೆಕ್ಟ್. ಫ್ರೀಜರ್ ಅಂದ್ರೆ ರಕ್ಕೆ, ಸ್ಪೀಕರ್ ಅಲುಗಾಟವಾ, ಶೇಕಿಂಗ್ ಫೀಕರ್ ಅಷ್ಟೇ. ಫೀಕರು ಗಾಳಿಯ ಹೊಡೆತವಿಲ್ಲದೆ ಇರುವ ಜಾಗದಲ್ಲಿಟ್ಟಂತಹ ದೀಪವು ಅಂತ ನಿವಾತಸ್ಥ. ನಿವಾತೆ ವಾತಘಾತ ರಹಿತೆ ಸ್ಥಳೇ ತಿಷ್ಠತಿ ನಿವಾತಸ್ಥ. ವಾತದ ಘಾತವು ಹೊಡುವಿಕೆ ಇಲ್ಲದೆ ಇರೋ ಜಾಗದಲ್ಲಿ ಇಟ್ಟಂತಹ ದೀಪವು ಯಾವ ರೀತಿ ನ ಇಂಗತೆ, ಇಗಿ ಗತವು ಧಾತು, ಇಗಿ ಅದನ್ನ ಏನಾಯ್ತೋ ಇದು ತೋರು ಧಾತು ಇಂಗತೆ ಆಗುತ್ತೆ, ಮುಂಬರುತ್ತೆ. ಗಿ ಅದಕ್ಕೆ ಹೇಳಿದ್ರು, ಇಟ್ಟಾದ್ರೆ ಮುಂಬರುತ್ತೆ. ಗೀತಃ ಧಾತು ಅಲುಗಾಡುವುದಿಲ್ಲವೋ, ಶೇಕ್ ಆಗುವುದಿಲ್ಲವೋ. ಸಾ ಅದು ಉಪಮಾ, ಹೋಲಿಕೆ. ಇತಿ ಸ್ಮೃತ ನೆನೆಸಲ್ಪಟ್ಟಿದೆ. ಯಾಗಿಂದ? ಯೋಗಿಗಳಿಂದ, ಬ್ರಹ್ಮಜ್ಞಾನಿಗಳಿಂದ. ಬ್ರಹ್ಮಜ್ಞಾನಿಗಳು ಅದಕ್ಕೆ ಹೋಲಿಕೆ ಎಂಬುದಾಗಿ ಬ್ರಹ್ಮಜ್ಞಾನಿಗಳು ಹೇಳ್ತಾರೆ. ಯೋಗಿಭಿ ಸ್ಮೃತ, ಜ್ಞಾನಿಭಿ ಸ್ಮೃತ ಅಂತ. ಜ್ಞಾನಿಗಳಿಂದ ನೆನೆಸಲ್ಪಟ್ಟಿದೆ. ಯೋಗಜ್ಞರು, ಚಿತ್ತ ಪ್ರಚಾರವನ್ನ ಬಲ್ಲವರಾಗಿರುವ ಸಂತರು ಅವರು ಹೇಳ್ಬಿಟ್ಟಿದೆ. ಆಮೇಲೆ ಯತಚಿತ್ತಸ್ಯ ಯೋಗಿನಃ, ಯತಚಿತ್ತ ಅನ್ನೇನೋ ಚಿತ್ತವನ್ನ ಹತೋಟಿ ಇಟ್ಕೊಳ್ಳುವಂತಹ ಯೋಗಿಯ ಮತ್ತು ಆತ್ಮನಃ ಯೋಗಂ ಯುಂಜತಃ,
ತಾನು ತನ್ನ ಯೋಗವನ್ನ ಕೂಡ್ಕೊಳ್ಬೇಕು ಅಂತ ಹೊರಟವರಿಗೆ ಆತ್ಮನ ಕಡೆಗೆ ಯೋಗವನ್ನ ಅಂದ್ರೆ ಸಮಾಧಾನವನ್ನ ಹೊಂದ್ಕೋಬೇಕು ಅಂತ ಹೊರಟಂತಹ ಯೋಗಿಯ ಚಿತ್ತಕ್ಕೆ ಅನಿವಾರ್ಯ ದೀಪವೇ ಉಪಮೇಯು ಅಂತ ಪೂರ್ವಾರ್ಧ ಆಮೇಲೆ ತಗೋಬೇಕು, ಉತ್ತರಾರ್ಧ ಮುಂಚೆ ಮಾಡ್ಕೋಬೇಕು. ಉತ್ತರಾರ್ಧಕ್ಕೆ ಮುಂಚೆ ಅನ್ವಯ ಮಾಡ್ಕೊಂಡು ಆಮೇಲೆ ಪೂರ್ವಾರ್ಧಕ್ಕೆ ಅನ್ವಯ ಮಾಡ್ಕೋಬೇಕು. ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಿರುವಂತಹ ಧ್ಯಾನ ಯೋಗಿಯ ಚಿತ್ತವು ಗಾಳಿಯ ಹೊಡೆತವಿಲ್ಲದೇ ಇರೋ ಜಾಗದಲ್ಲಿ ಇಟ್ಟಂತಹ ದೀಪದಂತೆಯೇ ಒಂದೇ ಸುಮ್ಮನೆ ಹರಿತೋ ಇರುತ್ತೆ. ನಿಂತುಬಿಡೋದು ಹಾಗೆ ನಿಮ್ಗೆ ಆತ್ಮಚಿಂತನೆ ಮಾಡ್ತಾ ಹೀಗೆ ಸುಪ್ತ ಮೀನ ಬರ್ತದೆ ಅಂತ ಹೇಳ್ತಾರೆ. ಆಳದಲ್ಲಿ ಮೀನು ಮಲಗಿದೆ, ಶೇಖ ಸುಮ್ಮನೆ ನಿಂತಿರುತ್ತೆ. ಹಾಗೆ ಎಚ್ಚರಾಗಿರ್ತಾನೆ. ಈ ಪತಂಜಲಿ ಯೋಗದಂತೆ ಅಡಗಿರಲ್ಲ, ಆದ್ರೆ ಅದು ಯಾವುದೇ ವಿಕ್ಷೇಪ ಇರಲ್ಲ, ಅಲುಗಾಟ ಇರಲ್ಲ, ಆತ್ಮಚಿಂತೆಯಲ್ಲೇ ಮುಳುಗಿರುತ್ತೆ. ಯಥಾ ದೀಪಃ ಪ್ರದೀಪಃ ನಿವಾತಸ್ಥಃ ನಿವಾತೆ ವಾತಮರ್ಜಿತೆ ದೇಶೇ ಸ್ಥಿತಃ. ಹೇಗೆ ದೀಪವು ಅಂದ್ರೆ ಪ್ರದೀಪ ಮಾಡ್ಬಿಟ್ಟು ಭಾಷೆಗಳು, ದೀಪ ಅಂದ್ರೆ ಸಣ್ಣ ದೊಡ್ಡ ದೀಪ ಇಟ್ಬಿಡಿ ಪರವಾಗಿಲ್ಲ, ಅದಷ್ಟು ಚೆನ್ನಾಗಿ ಬೆಳಕು ಬರೋ ದೀಪ. ನಿವಾತ ವಾತಮರ್ಜಿತ, ಗಾಳಿಯ ಹೊಡೆತವಿಲ್ಲದೆ ಇರುವ ಜಾಗದಲ್ಲಿ ಇಟ್ಟಂತಹದ್ದು ಅಂತ ಅರ್ಥ. ವರ್ಜಿತ ನ ಇಂಗತೆ ನ ಚಲತಿ ಉಪಮಾ ಉಪಮೀಯತೆ ಅನಯ ಇತಿ ಉಪಮಾ. ಯೋಗಜ್ಞೈಃ ಚಿತ್ತ ಪ್ರಚಾರದರ್ಶಿಭಿಃ ಸ್ಮೃತಾ ಚಿಂತಿತಾ. ನ ಇಂಗತೇನ ನ ಚಲತಿ, ಅಲುಗಾಡುವುದಿಲ್ಲವೋ ಅಂತ. ಅದು ಉಪಮಾನ್. ಉಪಮಾನಲ್ಲಿ ಎರಡು ಪದ ಇದೆ ಅಂತ ಭಾಷಿಕಾರರು. ಮಾನ್ ಮಾನೆ ಧಾತು, ಮಾನ್ ಮಾನನ್ನು ಮೆಸರ್ ಮಾಡೋದು ಮೀಯತೆ ಅಂತ. ಸಮೀಪದಿಂದ ಮೀಯತೆ ಅಳೆಯಲ್ಪಡುತ್ತದೆ, ಅದು ಉಪಮಾ. ಉಪ ಮೀನ್ಸ್ ಕ್ಲೋಸರ್, ಸಮೀಪದಿಂದ ಮಾ ಮೀಯತೆ ಐತಿ ಮಾ ಧಾತು ಮಾಂಗ್ ಮಾನೆ. ಮಾಂಗ್ ಮಾನೆಗೆ ಮೀಯತೆ ಅನ್ನೋದು ಕರ್ಮಣಿ, ಅಳೆಯಲ್ಪಡುತ್ತದೆ ಅಂತ. ಮಿನೋತಿ ಕರ್ತರಿ, ಮೀಯತೆ ಕರ್ಮಣಿ, ಅಳೆಯಲ್ಪಡುತ್ತದೆ, ಅದು ಸಮೀಪದಿಂದ ಅಳೆಯಲ್ಪಡುತ್ತದೆ. ಇದಕ್ಕೆ ಅದು ಸರಿಯಾದ ಹೋಲಿಕೆಯಾಗಿ ಮಾಡಲಾಗತ್ತೆ. ಆದ್ರಿಂದ ಇದಕ್ಕೆ ಉಪಮಾ ಎನ್ನುತ್ತಾರೆ. ಯಾರನ್ನೋರು? ಯೋಗಜ್ಞರು. ಯೋಗಜ್ಞರು ಯಾರು? ಚಿತ್ತ ಪ್ರಚಾರವನ್ನು ಕಂಡುಕೊಂಡವರು. ಚಿತ್ತ ಪ್ರಚಾರ ಏನರ್ಥ? ಪ್ರಚಾರ ಅಂದ್ರೆ ಅಲುಗಾಟ, ಓಡಾಟ. ಯಾವ್ಯಾವ ಚಿತ್ತ ನಿಲ್ಲುತ್ತೆ, ಯಾವಾಗ ಚಿತ್ತ ಅಲುಗಾಡುತ್ತೆ, ಯಾಕೆ ಅಲುಗಾಡುತ್ತೆ, ಹೇಗೆ ಅಲುಗಾಡುತ್ತೆ, ಯಾವ್ಯಾವ ಹೇಗೆ ಅಲುಗಾಡುತ್ತೆ, ಅದೆಲ್ಲ ಗೊತ್ತು ಅವರಿಗೆ. ಇಷ್ಟವಾದ ವಿಷಯದಲ್ಲಿ ಚಿತ್ತ ನಿಂತು ಬಿಡುತ್ತೆ. ಯಾವ್ದು ಇಷ್ಟವೋ, ಪ್ರಿಯತಮವೋ, ಪ್ರೇಮ ಅಲ್ಲಿ ಮನಸ್ಸು ನಿಲ್ಲತ್ತೆ. ಯಾವ್ದು ಭಯಕ್ಕೋ, ಉದ್ವೇಗಕ್ಕೋ, ದುಃಖಕ್ಕೋ ಅಲ್ಲಿ ಹೊಯ್ದಾಟ ಪಟ 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 ಹೊಡೆಯುತ್ತೆ. ಅದು ಚಿತ್ತದ ಸ್ವಭಾವ. ಅದು ಭಯ, ಉದ್ವೇಗ, ತಳವಳ ಬಂದಾಗ ಪ್ರಚಾರ ಓಡಾಟ. ಇಷ್ಟವಾದ ಪ್ರಿಯವಾದ ವಿಷಯದಲ್ಲಿ ಇಟ್ಟಾಗ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅದೇ ಕಾಲ್ಪನಿಕ ಇಷ್ಟದಲ್ಲೂ ತತ್ಕಾಲದ ಸ್ವಲ್ಪ ಕೂತ್ಕೊಳುತ್ತೆ, ಅದು ನಿಲ್ಲಲ್ಲ. ಅದು ವಿಷಯವೇ ಅನಿತ್ಯವಾದ್ರಿಂದ ಅದನ್ನಿಟ್ಕೊಂಡು ಚಿತ್ತ ಪ್ರಚಾರವೂ ಅನಿತ್ಯವಾಗ್ಬಿಡುತ್ತೆ. ಈ ವಿಷಯ ನಿತ್ಯ ಅಷ್ಟೇ ಅಲ್ಲ, ಪ್ರಿಯತಮ ಇವನು. ಅದು ಕಾಲ್ಪನಿಕ ಪ್ರಿಯ, ಇದು ಸತ್ಯ ಪ್ರಿಯ. ಹೊರಗಿನ ಮಕ್ಕಳಾಗ್ಲಿ, ಬಂಧುಗಳಾಗಲಿ, ಯಾವುದೇ ವಸ್ತು ಆಗಲಿ, ಎಲ್ಲದ ಪ್ರಿಯತ್ವವು ನೀನು ಲೇಪನ ಮಾಡಿರ್ಬೇಕು. ಪ್ರಿಯ ಅಂತ ನೀನ್ ಲೇಪನ ಮಾಡಿ, ಇಷ್ಟಪಟ್ಟು ಅಭ್ಯಾಸ ಮಾಡಿ, ಭಾವನೆ ಮಾಡಿ ಕೂರಿಸ್ಕೊಂಡಿರ್ಬೇಕು. ನಿನಗೆ ಯಾವತ್ತಾದ್ರೂ ಹೇಗಾದ್ರೂ ಅದು ರಿವೆಂಜ್ ತಗೊಂಡ್ಬಿಡ್ತು, ರಿವರ್ಸ್ ಆಗ್ಬಿಡ್ತು, ನೀನ್ ಪ್ರತೀಕಾರ ಮಾಡ್ತು ಅಂದ್ರೆ ಎದ್ಬಿಡುತ್ತೆ ನಿನಗೆ. ಅದು ವಿರೋಧ ಪಕ್ಷ, ಮಗನೇ ಆಗಲಿ, ಗಣ್ಯ ಆಗಲಿ, ಹೆಂಡತಿ ಆಗಲಿ, ಬಂಧುಗಳಾಗಲಿ, ಯಾರೇ ಆಗಲಿ ಅದ್ಬಿಡ್ತಾನೆ ಆ ಕಡೆಗೆ. ಹೆಂಗ್ ಪ್ರತೀಕಾರ ಮಾಡಿದ್ರೆ ಅದು ತನಗ್ ತಾನು ಯಾವತ್ತಿಗೂ ಪ್ರತೀಕಾರ ಮಾಡಲ್ಲ, ಆಗೋಲ್ಲ. ತನ್ನ ಸ್ವರೂಪ ಇದೆಯಲ್ಲ, ಅತ್ಯಂತ ಪ್ರಿಯತಮ. ಅದು ಪ್ರೇಷ್ಠ ಸಂಸ್ಕೃತ ಒಂದು ಪದ ಇದೆ, ಪ್ರೇಷ್ಠ. ಇಷ್ಟನ್ ಪ್ರತ್ಯಯ. ಪ್ರಿಯ, ಪ್ರೇಯಾನ್, ಪ್ರೇಷ್ಠ. ಪ್ರೇಯ ಅಂದ್ರೆ ಈಸುನ್ ಪ್ರತ್ಯಯ. ಈಸುನ್ ಪ್ರತ್ಯಯದಲ್ಲಿ ಕಂಪ್ಯಾರಿಟಿವ್. ಪ್ರೇಷ್ಠ ಅಂದ್ರೆ ಸೂಪರ್ಲೇಟಿವ್. ಅತ್ಯಂತ ಪ್ರಿಯತಮ ಆತ್ಮ. ಅದು ಪ್ರೀತಿ ಮಾಡಿಸ್ಕೊಂಡ್ ಪ್ರಿಯವಾಗಿಲ್ಲ, ಅದು ಸ್ವಯಂ ಸಕ್ಕರೆ ಹಾಕಿ ಸಿಹಿ, ಸ್ವಯಂ ಅತ್ಯಂತ ಆನಂದ ಸ್ವರೂಪ. ಅದು ಏನಾಗುತ್ತೆ ಅಂದ್ರೆ ಕಲ್ಪಿತವಾದ ತನ್ನನ್ನ, ಬುದ್ಧಿಯನ್ನು, ಮನಸ್ಸನ್ನು, ಪ್ರಾಣವನ್ನು, ಇಂದ್ರಿಯವನ್ನು, ದೇಹವನ್ನು ಅನ್ಕೊಂಡು ಕಲ್ಪಿತವಾದ ಅವುಗಳ ಪ್ರೇಮ ಇಟ್ಕೊಂಡು ಅಲ್ಲಿ ಒಂದೊಂದ್ಸಲ ಪ್ರತಿಕಾರ ಆಗತ್ತಲ್ಲ, ವಿರುದ್ಧ ಆಗತ್ತಲ್ಲ ಅಂತ ಅನ್ಕೊಂಡಾನೆ. ತನ್ನ ದೇಹ ಪ್ರಿಯ ಅಲ್ಲ, ತನ್ನ ದೇಹ ಕೈ ಕೊಡುತ್ತೆ. ಯಾವತ್ತು ಕೈ ದೇಹ ಒಂದೇ ತರ ಇರಲ್ಲ. ನಿಜವಾದ ತಾನಾಗಿರೋ ಸ್ವರೂಪ ಇದೆಯಲ್ಲ, ಅದು ಕೈ ಕೊಡಲ್ಲ.
ಕೈ ಕೊಡೋ ಬರೋಲ್ಲ, ಅದಕ್ಕೆ ಕೈ ಕೊಡೋ ಸ್ವಭಾವ ಅಲ್ಲ. ಅಲ್ಲಿ ನಿಂತು ಬಿಟ್ಟ ಮನಸ್ಸು ಲುಗಾಣದೇ ಇಲ್ಲ, ಹಾಗೆ ಫುಲ್ ಸೆಟ್ ಒಂದಲ್ಲಿ ಕಚ್ಕೊಂಡ್ಬಿಡುತ್ತೆ. ಅವನು ಬಹುಪರಾಕ ಕೂಗ್ಬೇಕು, ಸ್ವಾಮಿನ್ ಬಹುಪರಾಕಬೇಕು, ಹೊರಗೆ ಬನ್ನಿ, ನಾವು ಬಂದಿದೀವಿ, ನಮ್ಮನ್ನು ನೋಡಿ, ನಮ್ಗಳಿಗೆ ಗಮನ ಕೊಡಿ ಅಂತೇಳಿ ಭಕ್ತರು ಶಿಷ್ಯರು ಬಂದು ಮುಂದೆ ಕೂಗ್ಕೋಬೇಕು. ಹೊರಕ್ಕೆ ಬರಲ್ಲ ಅವನು, ಅಲ್ಲೇ ಒಳಗೆ ಅಂತರ್ಮುಖರ ಬಂದಾರೆ. ಯೋಗಿನಃ ಯತಚಿತ್ತಸ್ಯ ಅನ್ಯತಾಂತಃಕರಣಸ್ಯ ಯುಂಜತಃ ಯೋಗಂ ಅನುತಿಷ್ಠತಃ ಆತ್ಮನಃ ಸಮಾಧಿಂ ಅನುತಿಷ್ಠತಃ ಇತ್ಯರ್ಥ. ಯುಂಜತಃ ಯೋಗಿನಃ, ಯೋಗಿನಃ ವಿಷೇಣ ಯತಚಿತ್ತಸ್ಯ. ಯತ ಅಂದ್ರೆ ಸಂಯತ, ಹತೋಟಿ ಇಡಲ್ಪಟ್ಟ ಚಿತ್ತ ಉಳ್ಳವನು ಯತಚಿತ್ತನು, ಅವನನ್ನ ಯೋಗಿನು. ಯಾರ ಮನಸ್ಸು ಹತೋಟಿಯಲ್ಲಿ ಇದೆಯೋ ಅವನು ಯೋಗಿ, ಅವನು ಯತಚಿತ್ತ. ಸಂಯತ ಅಂತಃಕರಣ ತಾತ್ಪರ್ಯ. ಅಂತಃಕರಣವನ್ನ ಬಿಗಿಯಲ್ಲಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡಂಥವನ ಯೋಗಕ್ಕೆ ಪ್ರಯತ್ನ ಮಾಡುತ್ತಿರುವ ಆತನ ಚಿತ್ತವು ಆತ್ಮನ ಸಮಾಧಿಯನ್ನು ಅನುಷ್ಠಾನ ಮಾಡಬೇಕು ಅಂತ. ಇಲ್ಲಿ ಸಮಾಧಿ ಎಂಬ ಅರ್ಥ ಸಮ್ಯಕ್ ಆಧೀಯತೆ ಅಸ್ಮಿನ್ ಸಮಾಧಿ ಆತ್ಮ ಅರ್ಥ. ಸಮಾಧಿ ಪಾತಂಜಯೋಗ ಸಮಾಧಿ ಅಲ್ಲ, ಚಿತ್ತವೃತ್ತಿ ನಿರೋಧ ಆಗೋದು, ಲಯವಾಗೋದಲ್ಲ. ಆತ್ಮ ಸಮ ನೈರ್ಮಲ್ಯ, ಆತ್ಮ ನಿಂತು ಬಿಡುತ್ತೆ. ಆತ್ಮಾಕಾರವನ್ನ ಭಜತೆ. ಆತ್ಮಾಕಾರ ಭಜತೆ ಅಂದ್ರೆ ಆತ್ಮನ ಆಕಾರ ಇದೆ ಅರ್ಥ ಅಲ್ಲ, ಆತ್ಮನ ಆಕಾರ ಇಲ್ಲ, ಆತ್ಮನೇ ಆಗ್ಬಿಡುತ್ತೆ. ಅದನ್ನ ಆತ್ಮಾಕಾರ ಅಂತ ಔಪಚಾರಿಕ ಹೇಳ್ಬೇಕು. ಆತ್ಮ ಮನಸ್ಸು ಎರಡು ಉಳಿಯೋದೇ ಇಲ್ಲ, ತಾನು ಮನಸ್ಸು ಅಂತ ಆಗೋದೇ ಇಲ್ಲ. ಎಲ್ಲಿವರೆಗೆ ತನಗೆ ಹೊರಗಡೆ ವಸ್ತು ಇದೆ, ದೇಹಾದಿಗಳಿದೆ ಅನ್ನೋ ಬುದ್ಧಿ ಇರುತ್ತೋ ಅಲ್ಲಿವರೆಗೆ ಅದಕ್ಕೆ ಹೊಂದ್ಕೊಂಡ ಮನಸ್ಸು ಚಿತ್ತ ಬೇರೆಯಾಗಿರುತ್ತೆ. ಇದೆಲ್ಲ ಕಲ್ಪಿತ ಗೊತ್ತಾಗಿ ಈ ಮನಸ್ಸು ಆತ್ಮನೇ ಅಂತ ಗೊತ್ತಾಗುತ್ತಲೆ, ಆ ಮನಸ್ಸು ಆತ್ಮನಲ್ಲಿ ಲಯವಾಗ್ಬಿಡುತ್ತೆ, ಮರ್ಜಾಗ್ಬಿಡುತ್ತೆ. ಅದು ಆತ್ಮರೂಪದಿಂದಲೇ ಶುರು ಮಾಡುತ್ತೆ. ಆತ್ಮ ಮನಸ್ಸು ಎರಡು ಅನಿಸೋದೇ ಇಲ್ಲ. ಘಟಾಕಾಶ ಮಹಾಕಾಶ ಹೇಗೆ ಎರಡು ಅನಿಸಲ್ವೋ ಹಾಗೆ ಆತ್ಮ ಮನಸ್ಸು ಎರಡು ತೋರೋದೇ ಇಲ್ಲ. ಹಾಗಾಗಿ ಇದನ್ನೇ ಸಮಾಧಿ ಅಂತಂತಿರೋದು. ಭಾಷ್ಯಕಾರರು ಪ್ರಸ್ಥಾತಿ ಭಾಷೆ ಎಲ್ಲೂ ಅಷ್ಟೇ ಸಮಾಧಿಗೆ ಅಂತಃಕರಣಕ್ಕೂ ಸಮಾಧಿ ಅಂತಾರೆ, ಆತ್ಮನಿಗೂ ಸಮಾಧಿ ಅಂತಾರೆ. ಸಮಾಧಿ ರಚನೋಭಯ ಆತ್ಮನೇ ಅಂತಾರೆ. ಅದು ಈ ಗೀತೆ 2ನೇ ಅಧ್ಯಾಯದಲ್ಲಿ ಸಮಾಧಿ ಸಮಾಧಿ ಗಚ್ಚತಿ, ಅದು 2ನೇ ಅಧ್ಯಾಯದಲ್ಲಿ ಕೊನೆ ಅಲ್ಲಿ ಇದಲ್ಲ, ಅಲ್ಲಿ ಸಮಾಧಿ ಒಳಗ ಮನಸ್ಸು ದರ್ಶ ಮಾಡಿದ್ದಾರೆ ಭಾಷೆಗಾರರು. ಅಲ್ಲಪ್ಪ ಸಮಾಧಾವಶರಾಭಿ ಅಂತಃಕರಣ ಒಂದು ಬಂದು ಹೇಳ ಮೂರು ಜಾತಂಗೆ ಇದು ಅಂತಃಕರಣ ಅಲ್ಲ, ಸಮಾಧಿಗೆ ಆತ್ಮ ಅಂತ ಇಲ್ಲಿ ಮಾಡಿದ್ದಾರೆ. ಎಷ್ಟೆಷ್ಟಾಗದ ಅಲ್ಲ, ಇನ್ನೊಂದು ಜಾಗ ಅಲ್ಲಿ ಮಾಡಿದ್ದಾರೆ, ಎರಡು ಮಾಡಿದ್ದಾರೆ, ಎರಡು ನೋಡಿದ್ದೀನಿ. ಅಂತಃಕರಣಕ್ಕೂ ಸಮಾಧಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಅಂದ್ರೆ ಹೇಳ್ಕೊಬಲ್ವಾ, ಸಮಾಧಿ ಅಂತಃಕರಣ ಅಂತ ನೋಡಿದನ್ನು. ವಿಧೇಯಾತ್ಮ ಅಂತಃಕರಣ ಎಷ್ಟು ಸ್ವಯಂ ಪ್ರಸಾದ ಅಧಿಗಚ್ಚತಿ, ಪ್ರಸಾದ ವಿಧೇಯಾತ್ಮ ಅಲ್ಲಿ ಬಿಡಿದ್ದಾರೆ ಅಲ್ವಾ. ಒಂದ್ ನನ್ ಜ್ಞಾಪಕ ಇದೆ, ಅಂತಃಕರಣ ಅಂತ ಬಿಡಿದ್ದಾರೆ. ಸಮಾಧಿಯನ್ನ ಅಂದ್ರೆ ಆತ್ಮನಲ್ಲಿಯೇ ನಿಲ್ಲಿಸುವುದು ಅನ್ನೋದನ್ನ ಅಭ್ಯಾಸ ಮಾಡುತ್ತಿರುವಂತಹ ಆ ಯೋಗಿಯ ಮನಸ್ಸು ಅಲ್ಲಿಯೇ ನಿಂತು ಬಿಡುತ್ತೆ, ಬೆಲೆ ನಿಂತು ಬಿಡುತ್ತೆ, ಆತ್ಮಾಕಾರವಾಗಿ ಆತ್ಮೀಯದಲ್ಲಿ ನಿಂತು ಬಿಡುತ್ತೆ.
एवं योगाभ्यास बलात् एकाग्रीभूतं निवात प्रदीप कल्पं सत् ಈ ರೀತಿ ಯೋಗಾಭ್ಯಾಸವನ್ನು ಮತ್ತೆ ಮತ್ತೆ ಮಾಡ್ತಾ 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 ಅದರ ಬಲದಿಂದ ಏನಾಗುತ್ತೆ ಏಕಾಗ್ರತೆಯನ್ನು ಪಡ್ಕೊಂಡ್ಬಿಡುತ್ತೆ ಒಂದೇ ಸಮಾಧಿ ಅಂತಃಕರಣ ಬುದ್ಧಿ ಹಂಗ ಭಾಷ್ಯ ಭಾಗ 86 ಕೊನೆಗೆ ಪುರುಷೋಪಭೋಗಾಯ ಸರ್ವವಿಧಿ ಸಮಾಧಿ ಅಂತಃಕರಣ ಬುದ್ಧಿ ತಸ್ಮಿನ್ ಸಮಾಧೋ ನ ವಿಧೀಯತೆ ನ ಭವತಿ. ಇದಕ್ಕೆ ಭೋಗೈಶ್ವರ್ಯ ಪ್ರಸ್ಥಾನ ಸಮಾಧಿ ಅಂತಃಕರಣ ಬುದ್ಧಿ ಯಾಕೋ ಇತ್ತು ಅದು ಸಿಗ್ಲಿಲ್ಲ ಜಾಗ ಇದೆ ಅಂತ ಬುದ್ಧಿ ಸಮಾಧೂನ ವಿಧೀಯತೆ ಏನಕ್ಕೆ ಅದು ಸಮಾಧಿಯಿಂದ ಅಂತಃಕರಣ ಅಂತ ಸಮಡಿದ್ದಾರೆ ಸಮಾಧಿಯಿಂದ ಆತ್ಮ ದೋಷ ಮಾಡ್ತಾರೆ ಇದಕ್ಕೂ ಅಷ್ಟೇ ಭಾಷೆಗಾರರು ಪರಮೇ ವ್ಯೋಮ ಶಬ್ದಕ್ಕೆ ಪರಮಾತ್ಮ ದರ್ಶ ಮಾಡಿದ್ದಾರೆ ಹಾರ್ದಾಕಾಶ ಗುಹೆಗೆ ಇದು ಅವ್ಯಾಕೃತ ಅಂತ ಅರ್ಥ ಮಾಡಿದ್ದಾರೆ ಬುದ್ಧಿ ಅಂತ 2 ವರ್ಷ 3 ವರ್ಷ ಮಾಡಿದ್ದಾರೆ ಹೌದು ಯೋಗಾಭ್ಯಾಸ ಬಲದಿಂದ ಏಕಾಗ್ರತೆಯನ್ನು ಪಡ್ಕೊಂಡಂತಹ ಚಿತ್ತವು ಗಾಳಿ ಹೊಡೆತವಿಲ್ಲದೆ ಇರೋ ಜಾಗ ಇಟ್ಟ ದೀಪದಂತೆಯೇ ನಿಲ್ಲತ್ತೆ ಅಂತಂದ್ವಲ್ಲ ಹಾಗೆ ನಿಂತದ್ದಾಗಿ ಮುಂದಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ ಯತ್ಸೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ ಜೀವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಯಸ್ಮಿನ್ ಕಾಲೇ ಯತ್ ಆತ್ಮನಿ ಯಾವ ಸಮಯದಲ್ಲಿ ಯಾವ ಆತ್ಮಲ್ಲಿ ಇಟ್ಟಂತಹ ಮನಸ್ಸು ಉಪರಮತೆ ವ್ಯಾಪಾರದಿಂದ ಅದು ಸುಮ್ಮನಾಗ್ಬಿಡುತ್ತೋ ವ್ಯಾಪಾರ ಅಲ್ಗಾಟ ಆಡೋದೇ ಇಲ್ಲ ಆತ್ಮಲ್ಲಿ ಇಟ್ಟ ಮನಸ್ಸು ಯೋಗಿಯ ಮನಸ್ಸು ಅಲ್ಲೇ ಕಚ್ಕೊಂಡ್ಬಿಟ್ಟು ಅಲ್ಲೇ ಯಾವ ಸ್ವರೂಪದಲ್ಲಿ ಯಾವ ವಿಕಾರ ಬದಲಾವಣೆ ಅಲ್ಗಾಟ ಇಲ್ವೋ ಇದು ಆ ಸ್ವಭಾವ ಪಡ್ಕೊಂಡ್ಬಿಡತ್ತೆ ಯಾವುದಕ್ಕೆ ವಿಕಾರ ಬದಲಾವಣೆ ಅಲ್ಗಾಟ ಇದೆಯೋ ಅಲ್ಲಿಟ್ಟ ಮನಸ್ಸು ಅದನ್ನೇ ಪಡ್ಕೊಳತ್ತೆ ಪ್ರಾಪಂಚಿಕ ವಿಷಯ ಇದೆಯಲ್ಲ ಅದು ಅಲ್ಗಾರೋದೆ ಅದು ಬದಲಾವಣೆ ಆಗೋದೆ ಅದು ನಾಶ ಆಗೋದೆ ಅಲ್ಲಿಟ್ಟ ಮನಸ್ಸು ಹಾಗೆ ಆಗುತ್ತೆ ಆತ್ಮಲ್ಲಿ ಮುಳುಗಿಸಿದ ಮನಸ್ಸು ಆತ್ಮ ಸ್ವಭಾವ ಏನೋ ಅದೇ ಸ್ವಭಾವ ಪಡ್ಕೊಂಡ್ಬಿಡುತ್ತೆ ಯಾವ ಆತ್ಮದಲ್ಲಿ ಅಡಗಿಸಿದ ಚಿತ್ತವು ಯೋಗ ಸೇವೆಯ ವಿರುದ್ಧಂ ಯೋಗ ಸೇವನೆ ಅಂದ್ರೆ ಯೋಗಾಭ್ಯಾಸದ ಸೇವನೆ ಮತ್ತೆ ಆತ್ಮದಲ್ಲಿ ನಿಲ್ಲಿಸುವ ಪ್ರಯತ್ನ ಮಾಡುವುದೇ ಯೋಗಾಭ್ಯಾಸ ಅದರ ಸೇವೆಯಿಂದ ಅದು ವಿರುದ್ಧವಾಗಿ ತಡೆ ಹಿಡಿದದ್ದಾಗಿ ಮತ್ತೆ ಆರಂಭದಲ್ಲಿ ತುಂಬಾ ಒದ್ದಾಡ್ತಾನೆ ಅದು ಸ್ವಲ್ಪ ದಿವಸ ಜಿತವಾಗ್ಬಿಡುತ್ತೆ ಅದು ಮಾಡ್ತಾ 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 ಅದು ಕೈ ವಶವಾಗ್ಬಿಟ್ಟು ಅಲ್ಲಿ ಆತ್ಮನ ಮುಳುಗಿಸ್ಬಿಡುತ್ತೆ ಒಂದ್ಸಲ ಅದ ರುಚಿ ಕಂಡು ಬಂದ್ಬಿಡ್ತು ಅಂದ್ರೆ ಇನ್ ಬಿಡೋಲ್ಲ ಅದು ಮತ್ತೆ ಅಲ್ಲಿಗೆ ಹೊರಬಿಡುತ್ತೆ ಜನ ಬಂದೇ ಬೇಜಾರು ಮಾಡ್ಕೊಡ್ತಾನೆ ವ್ಯವಹಾರ ಅಂದ್ರೆ ಬೇಜಾರಾಗುತ್ತೆ ಯಾವ್ದು ಇಷ್ಟ ಆಗಲ್ಲ ಅವನಿಗೆ ಅದು ಆತ್ಮ ವಿಚಾರ ಬಿಟ್ಟು ಏನೋ ಅವನು ಇದು ಮಾಡೋದಿಲ್ಲ ಯತ್ಚಾನ ಯಾವ ಆತ್ಮನಲ್ಲಿ ಆತ್ಮಾನಂ ಪಶ್ಯನ್ ತನ್ನಿಂದಲೇ ತನ್ನ ಸಂಸ್ಕೃತವಾದ ಮನಸ್ಸಿನಿಂದ ತನ್ನ ನಿಜ ರೂಪವನ್ನು ಕಾಣುತ್ತಾ ತನ್ನಲ್ಲೇ ತನ್ನ ಸುಖ ಕಾಣ್ತಾನೆ ಯಾವ ಬಾಹ್ಯ ಅನ್ನರಸಾದಿಯಿಂದ ಸುಖ ಇಲ್ಲ ಸಂಗೀತ ಆಗಲಿ ಜಿಲೇಬಿ ಆಗಲಿ ಯಾವ ಸಿನಿಮಾ ಏನೂ ಇಲ್ಲ ಆ ಸುಖಕ್ಕೆ ಸಾಧನ ಮನಸ್ಸು ವಿಷಯ ಆತ್ಮನೇ ಆತ್ಮಾಭ್ಯಾಸ ಮಾಡಿದ ಸಂಸ್ಕಾರಗೊಂಡ ಮನಸ್ಸಿನಿಂದ ಆತ್ಮನಲ್ಲಿಯೇ ನಿಲ್ಲುತ್ತಾ ಮುಳುಗುತ್ತಾ ಆನಂದ ಕಾಣ್ತಾ ಹಂಗೆ ನೆಮ್ಮದಿ ಪಟ್ಟು ಹಂಗೆ ಇದ್ಬಿಡ್ತಾನೆ ಅವನು ಎಲ್ಲ ಊಟೋಪಚಾರಗಳು ಗೌಣ ಅವನಿಗೆ ಎಲ್ಲೂ ಗೌಣ ಬಿಡುತ್ತೆ ಪ್ರಾಪಂಚಿಕವಾದ ಯಾವುದೂ ಹಚ್ಚಿಕೆ ಏನಪ್ಪಾ ಪ್ರಾಬ್ಧವಶ ಶರೀರ ಇರುವವರಿಗೆ ಏನೊಂದು ಕೊಡ್ತಿದ್ ತಿಂತಿರ್ತಾನೆ ಅದು ಎಷ್ಟು ಅವನಿಗೆ ಕಮ್ಮಿ ಆಗ್ಬಿಡ್ತಕ್ಕಂಥ ಆತ್ಮಚಿಂತನೆ ಮಾಡ್ತಾ ಹೀಗೆ ಬೇಕೇ ಆಗೋದು ಆಹಾರ ತುಂಬಾ ಅತ್ಯಪ್ಪ ಇದ್ಬಿಡ್ತಾರೆ ಎಷ್ಟು ಒಂದು ಅಕಸ್ಮಾತ್ ಜಾಸ್ತಿ ತಿಂದ್ಬಿಟ್ಟಾನೆ ಮನಸ್ಸು ತಿನ್ನೋದೇ ಇಲ್ಲ ಅವರು ಉಪವಾಸ ಇರಬೇಕು ಅಂತ ಇರಲ್ಲ
ಬೇಕೇ ಆಗಲ್ಲ ಅವನಿಗೆ. ಸುಖಂ ಆತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತಿ ಇಂದ್ರಿಯಂ ಯತ್ರ ನ ಚೈವಾಶಂ ಸ್ಥಿತಶ್ಚಲತಿ ತತ್ವತಃ. ಸುಖಂ ಆತ್ಯಂತಿಕಂ ಯತ್ ತತ್ ಬುದ್ಧಿಗ್ರಾಹ್ಯಂ ಇಂದ್ರಿಯಂ ವೇತ್ತಿ ಯತ್ರ ನ ಚ ಏವ ಅಯಂ ಸ್ಥಿತಃ ಚಲತಿ ತತ್ವತಃ. அவன் படுத்து நாடா புஷ்கொண்டே அன்பான ಆತ್ಯಂತಿಕಂ ಯತ್ತತ್ ಸುಖಂ ಅದು ಆತ್ಮನಿಶ್ಚಿತಂ. ಆತ್ಯಂತಿಕವಾದ ಅಂತಮತೀತ್ಯ ವರ್ತತೆ ಇದೆ ಆತ್ಯಂತಿಕಂ. ಎಂಡ್ಲೆಸ್, ತುದಿ ಇಲ್ಲ ಅದಕ್ಕೆ. ಆ ಸುಖಕ್ಕೆ ಎಲ್ಲಾ ಸುಖಕ್ಕೂ ತುದಿ ಇದೆ. ಸುಖ ಸಾಕು ಬಿಡ ಒಂದ್ಸಲ ಮತ್ತೆ ಅಯ್ಯೋ ಜೈ ಬೇಡ, ಸಂಗೀತ ಬೇಡ, ಸಿನಿಮಾ ಬೇಡ, ಮಲ್ಕೋತೀನಿ ತರಬೇಕು. ಎಲ್ಲಾ ಸುಖಕ್ಕೂ ಒಂದು ಜುಗುಪ್ಸೆ ಬರುತ್ತೆ, ಒಂದು ತುದಿ ಇರುತ್ತೆ, ಬೇಸರನೂ ಆಗ್ಬಿಡುತ್ತೆ. ಆದ್ರೆ ಇದು ಮಾತ್ರ ಬೇಸರ ಆಗೋ ಪ್ರಶ್ನೆಯೇ ಇಲ್ಲ. ಯಾಕೆ? ಸ್ವರೂಪ ಸ್ವರೂಪ. ಯಾವ ಆತ್ಯಂತಿಕವಾದ ಅಂತ ಮೀರಿದ್ದಾಗಿರುವ ಯಾವ ಸುಖ ತನ್ನಲ್ಲಿ ಇರ್ತಕ್ಕದ್ದಾಗಿದೆಯೋ ಆ ಸುಖ ಬುದ್ಧಿಗ್ರಾಹ್ಯ ಅಂತ ಅಧ್ಯಾರೋಪ ಮಾಡಿದ್ರು. ಅಂದ್ರೆ ಇಂದ್ರಿಯ ಗೋಚರವಲ್ಲ ಅಷ್ಟಕ್ಕೆ, ಅಷ್ಟೇ ಅರ್ಥ ಅದಕ್ಕೆ. ಬುದ್ಧಿಗ್ರಾಹ್ಯ ಅಂದ್ರೆ ಬುದ್ಧಿಗೆ ವಿಷಯ ಅರ್ಥ ಅಲ್ಲ. ಇನ್ನೂ ಒಂದು ಅರ್ಥ ಏನು ಅಂದ್ರೆ ಸಂಸ್ಕೃತವಾದ ಬುದ್ಧಿ ಆತ್ಮನಲ್ಲಿಯೇ ಉಳುವುದರಿಂದ ಬುದ್ಧಿಗ್ರಾಹ್ಯ ಅಂತ ಒಪ್ಕೊಳ್ತಾರೆ. ಶಮಜಮಾದಿಗಳ ಸಂಸ್ಕಾರಗೊಂಡ ಮನಸ್ಸು ಅದು ಆತ್ಮಾಕಾರವನ್ನ, ಆತ್ಮರೂಪವನ್ನ, ಆತ್ಮ ಸಮತ್ವವನ್ನು ಪಡ್ಕೊಳತ್ತಲ್ಲ, ಅದಕ್ಕೆ ಬುದ್ಧಿಗ್ರಾಹ್ಯ ಅಂತ ಅಧ್ಯಯನ. ಅದು ಏನಂದ್ರೆ ನಮ್ಮ ಲೆಕ್ಕ ವ್ಯಾಕರಣ ಗೊತ್ತಾಗೋಕೆ ಹಾಗೆ ಅದು ವಿಷಯವಾಗತ್ತಿದ್ದ ಸಾಲ. ಬುದ್ಧಿಗ್ರಾಹ್ಯದಲ್ಲಿ ಬುದ್ಧಿಗೆ ವಿಷೀಕರಿಸಿ ಆಕಾರ ಮಾಡ್ಕೊಂಡು ಗ್ರಾಹ್ಯವಾಗೋದಲ್ಲ. ತನ್ನ ತಲೆ ಕಳ್ಸ್ಕೊಂಡ್ಬಿಡುತ್ತೆ ಬುದ್ಧಿ. ತನ್ನ ಕಳ್ಸ್ಕೊಂಡು ತಾನು ಪರಮಾತ್ಮ ರೂಪವನ್ನು ಪಡೆದು ಆಕಾಶಕಲ್ಪ, ಆಕಾಶದಲ್ಲಿ ಬ್ಲ್ಯಾಂಕ್ ಆಗಿಬಿಡ್ತದೆ. ಆತ್ಮ ಇರೋದು ಹಾಗೆ, ಸ್ವರೂಪ ಇರೋದು ಹಾಗೆ. ಸ್ವರೂಪ ಹೇಗಿಯೋ ಆ ರೀತಿಯನ್ನ ಆ ಬುದ್ಧಿ ಪಡೆದು ಅಲ್ಲೇ ಅದು ನಿಶ್ಚಯ ಆಗತ್ತೆ. ಇದುವರೆಗೂ ಒಂದು ತಪ್ಪು ನಿಶ್ಚಯ ಐತಲ್ಲ, ನಾನ್ ಪ್ರಮಾಸು, ನಾನ್ ಜೀವ, ನಾನ್ ಸಂಸಾರಿ, ಇದನ್ನ ಬಿಟ್ಕೊಬಿಡತ್ತೆ. ಇದನ್ನೇ ಬುದ್ಧಿಗ್ರಾಹ್ಯ ಅಂತ. ಈ ನಿಶ್ಚಯ ಆಗೋದು ಬುದ್ಧಿ ಹೇಳ್ತಾರೆ, ಅದನ್ನ ಬುದ್ಧಿಗ್ರಾಹ್ಯ. ಆಗ ಅತೀಂದ್ರಿಯ ಈ ಚಕ್ರಾದಿ ಯಾವ ಇಂದ್ರಿಯಕ್ಕೂ ಗೋಚರವಾಗುವುದಿಲ್ಲ, ಇವನ್ ಮನಸ್ಸಿಗೂ ಗೋಚರವಾಗುವುದಿಲ್ಲ, ಆಗೋದಿಲ್ಲ, ಅದು ವಿಷಯವಾಗೋದಿಲ್ಲ. ಎಚ್ಚ ವ್ಯಕ್ತಿ ಎಲ್ಲಿ ಇದನ್ನ ತಿಳಿದವನಾಗ್ತಾನೋ ಅಲ್ಲಿ ಸ್ಥಿತ ನೆಲೆ ನಿಂತವನಾಗಿ ತತ್ವತಃ ನಚೀವಾನ್ ಚಲತಿ. ಆ ತತ್ವದಿಂದ ಮತ್ತೆ ಈತ ಚಲಿತ ಆಗೋಲ್ಲ. ಇಲ್ಲಿ ಮತ್ತೆ ಕಣ್ಬಿಟ್ಟು ಹೊರಗೆ ಬಂದು ಸ್ವರೂಪ ಮರೆಯಾಗಲ್ಲ, ಬಿಟ್ಟು ಹೋಗಲ್ಲ. ಎಲ್ಲದನ್ನೂ ಸೇರ್ಕೊಂಡಿದ್ದು ಯಾವುದಕ್ಕೂ ಅಂಟ್ಕೊಳ್ದಿರೋ ಸ್ವರೂಪ ಅದು ಒಂದೇ. ಇದೆಲ್ಲ ಪುಸ್ತಕ ಮಾತ್ರ ಪುಸ್ತಕ ಒಂದೇ, ಮತ್ತೆ ಇದನ್ನು ನೋಡಿದ್ರೆ ಪುಸ್ತಕ ಬಿಟ್ಟು ಹೋಗ್ಬಿಡುತ್ತೆ. ಅದೇ ಸ್ವರೂಪ ಇದೆಯಲ್ಲ, ಪುಸ್ತಕ ಜ್ಞಾನಕ್ಕೂ ಇರುತ್ತೆ, ಇದರ ಜ್ಞಾನಕ್ಕೂ ಇರುತ್ತೆ, ಅದರ ಜ್ಞಾನಕ್ಕೂ ಇರುತ್ತೆ, ಎಲ್ಲವನ್ನು ಬಿಟ್ಟು ಇರುತ್ತೆ. ಅನುಭವ ಎಲ್ಲದಕ್ಕೂ ಸೇರ್ಕೊಳ್ಳುತ್ತೆ, ಎಲ್ಲ ಅರಿವು ಎಲ್ಲಾ ಪ್ರತಿಯಲ್ಲೂ ಸೇರ್ಕೊಂಡಿರುತ್ತೆ. ಎಲ್ಲಾ ಪ್ರತಿಯನ್ನು ಮೀರಿದ್ದಾಗಿರುತ್ತೆ, ಎಲ್ಲವನ್ನು ಬಿಟ್ಟು ತಾನಾಗಿ ಇರಬಲ್ಲದ್ದಾಗಿದೆ, ಸ್ವತಂತ್ರವಾಗಿ ಇರಬಲ್ಲದ್ದಾಗಿದೆ. ಹಾಗಾಗಿ ಅದನ್ನ ಬಿಡೋಕೆ ಆಗಲ್ಲ, ಯಾರಿಗೂ ಆಗಲ್ಲ ಬಿಡೋಕೆ. ಅದು ಅವನಿಗೆ ಅದು ಕಂಡುಕೊಂಡದ್ದಾದ ಅನುಭವ ಆದ್ರಿಂದ ಅವನು ಇಷ್ಟಪಟ್ಟು ಅಲ್ಲೇ ಇರೋಕೆ ಇಷ್ಟಪಡ್ತಾನೆ. ಅವನು ಅಕಸ್ಮಾತ್ ಏನಾದ್ರು ವ್ಯವಹಾರ ಬಂದ ಅಂದ್ರೆ ಸ್ವರೂಪದ ಜಾರಿದವನ ಆಗೋಲ್ಲ. ಚಲಾಚಲನಿಕೇತಶ್ಚ ಇತರ ಯಾವಿಚ್ಛೋಭೇದದಲ್ಲಿ ಚಲನಿಕೇತನಾಗ್ತಾನೆ ಅಂದ್ರೆ ಇದು ದೇಹ ಧರ್ಮ ಇದೆಯಲ್ಲ, ಅಶನ ಮೋಚನಾದಿಗಳ ಧರ್ಮ. ಆ ಸಮಯದಲ್ಲಿ ಹೊರಗೆ ಬಂದಂತೆ ಕಾಣ್ತಾನೆ. ಯಾಕೋ ಕಡು ಉರಿತಯ್ಯ, ನಿದ್ದೆ ಬರ್ತಾ ಇದೆ. ಯಸ್ಮಿನ್ ಸ್ಥಿತ ತತ್ವತಃ ನಚ ಚಲತಿಯಿಂದ, ಎಲ್ಲಿ ನೆಲೆ ನಿಂತವನು ಆ ತತ್ವದಿಂದ ಸ್ವರೂಪದಿಂದ ಮತ್ತೆ ಚಲಿತನಾಗೋಲ್ಲ, ಬಿಟ್ಟೋಗೋದಿಲ್ಲ, ಮರೆಯಾಗೋದಿಲ್ಲ, ಮತ್ತೆ ಅಜ್ಞಾನವೂ ಬರೋಲ್ಲ. ಎಲ್ಲಾ ವಿಷಯ ಲೆಕ್ಕ ಗೊತ್ತಿತ್ತು, ಅವತ್ತು ಮರ್ತೋಗ್ಬಿಟ್ಟಿದೆ ಅಂತೀವಿ. ಲೆಕ್ಕ ಆಗ್ಬೋದು, ವ್ಯಾಕರಣ ಸೂತ್ರ ಆಗ್ಬೋದು, ಕೆಲವು ವಾಕ್ಯ ಅರ್ಥ ಆಗ್ಬೋದು, ಅವತ್ತೇನು ಅರ್ಥ ಮಾಡ್ಕೊಂಡಿದ್ದಪ್ಪ ಇವಾಗ ಜ್ಞಾಪನ ಆಗ್ತಾ ಇಲ್ಲ, ಅರ್ಥ ಆಗುತ್ತೆ. ಸ್ವರೂಪ ಹಂಗಾಗಲ್ಲ. ಸ್ವರೂಪ ಮರ್ತೋಗೋದು, ಮತ್ತೆ ಅಜ್ಞಾನ ಬರೋದು, ಮತ್ತೆ ಹಂಗಾಗೋದೇ ಇಲ್ಲ. ಒಂದು ಸಲ ಗೊತ್ತಾಗ್ಬಿಟ್ರೆ ಸಾಕು, ತಾನೇ ಆಗ್ಬಿಡೋದ್ರಿಂದ ತಲೆಗೆ ತಾನು ಯಾವತ್ತೂ ಬಿಟ್ಟೋಗುದಿಲ್ಲ, ಪರೋಕ್ಷವಾಗುದಿಲ್ವಾದ್ರಿಂದ ನಿರಂತರವಾದ ಆನಂದ. ಅವನಿಗಾಗುವ ಆನಂದ ಇದೆಯಲ್ಲ, ಇವನು ಹಿರಣ್ಯಗರ್ಭನಿಗೂ ಆನಂದ ಆಗಲ್ಲ. ಹಿರಣ್ಯಗರ್ಭನ ಆನಂದವು ಉಪಾಧಿನ ಇಟ್ಕೊಂಡಾಗ, ಹಿರಣ್ಯಗರ್ಭನ ತತ್ವಜ್ಞಾನ ಇಟ್ಕೊಂಡ್ರೆ ಬೇರೆ, ತತ್ವಜ್ಞಾನ ಇಟ್ಕೊಂಡ್ಬಿಟ್ರೆ ಇವನು ಬೇರೆ ಆಗಲ್ಲ. ಉಪಾಧಿ ದೇವತೆ ಇಟ್ಕೊಂಡ್ರೆ ಅವನಿಗಾಗುವ ಅಂತಃಕರಣ ಸಾತ್ವಿಕತೆಯ ಆನಂದ ಹೊರತು ಸ್ವರೂಪ ಆನಂದ ಅಲ್ಲ. ಈ ಮಹಾತ್ಮನಿಗೆ ಮಾತ್ರ
ಆನಂದ ಆನಂದಿ ವಿಭಾಗವಿಲ್ಲದ ಕೇವಲ ಆನಂದ ಸ್ವರೂಪ ಇದು. ಇದು ಆನಂದ ಆಗೋದು ಅನ್ನೋದು ಅಲ್ಲ, ವರ್ಬಲ್ ಫಾರ್ಮ್ ಅಲ್ಲ. ಆಯಾಸ ಇಲ್ಲ, ವಿಯೋಗವಿಲ್ಲ, ಬೇಸರವಿಲ್ಲ, ಏಕರೂಪವಾದಂತಹ ಸ್ವರೂಪ. ನೀವು ನಗ್ತಾ ಇರ್ತಾ ಅನ್ನೋದು ಇಲ್ಲ, ಅಳ್ತಾ ಅನ್ನೋದು ಇರಲ್ಲ. ಹೇಗಿರ್ತಾನೆ ಅಂದ್ರೆ ಹಾಗೆ ಇರ್ತಾನೆ. ಆತ್ಮಜ್ಞಾನಿ ಹೇಗಿರ್ತಾನೆ ಕೇಳಿದ್ರೆ ಈದೃಶ ಇವ ಏನಸ್ಯ ಕೇನಸ್ಯ ಈದೃಶ ಇವ ಹೀಗೇ ಇರ್ತಾನೆ. ಇಷ್ಟು ಆ ಯೋಗಾಭ್ಯಾಸ ಮಾಡುತ್ತಿರುವ ಸಾಧಕನ ಸ್ವರೂಪ ವರ್ಣನೆ ಮಾಡ್ತಾ ಇದ್ದಾರೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮುನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಎಂ ಆತ್ಮಲಾಭಂ ಲಬ್ಧ ಅಂತ, ಯಾವ ಆತ್ಮಲಾಭವನ್ನು ಪಡೆದು ಅಂದ್ರೆ ಆತ್ಮನ್ನ ಗುರುತಿಸ್ಕೊಂಡವನಾಗಿ ಯಾವ ಆತ್ಮಸ್ವರೂಪದಲ್ಲಿರುವಂತವನಾದ್ಮೇಲೆ ಮತ್ತೆ ತತಃ ಅಧಿಕಂ ಅಪರಂ ನಮನ್ಯತೆ, ಅದಕ್ಕಿಂತ ಇನ್ನೊಂದು ಹೆಚ್ಚದು ಒಂದಿದೆ ಅನ್ನೋದನ್ನ ಯೋಚನೆ ಮಾಡುದಿಲ್ಲ, ಕಲ್ಪನೆ ಮಾಡ್ಕೋಲ್ಲ. ಇನ್ನೊಂದು ಇರೋದೇ ಇಲ್ಲ, ಬಾಧಿತವಾಗ್ಬಿಡುತ್ತೆ ಇನ್ನೊಂದಲ್ಲ. ಲೋಕದಲ್ಲಿ ಈ ಒಂದು ಸಿನಿಮಾ ನೋಡಿದ್ರೆ ಆ ಸಿನಿಮಾ ಇನ್ನೂ ಚೆನ್ನಾಗಿದೆಯಂತೆ ಅಲ್ಲಿ ಓಡೋಗ್ತಾರೆ, ಅದಕ್ಕೆ ಅದು ಇನ್ನೂ ಚೆನ್ನಾಗಿದೆ ಅಂತ, ಹಾಗೆ ಆ ಸಂಗೀತ ಇನ್ನೂ ಚೆನ್ನಾಗಿದೆ ಅಂತ. ಈ ಲೋಕದಲ್ಲಿ ಉಂಟು ಏರ್ಪೇರು, ಎಲ್ಲಾ ವಿಶೇಷಕ್ಕೂ ಹೆಚ್ಚು ಕಮ್ಮಿ ಉಂಟು. ಈ ಸ್ವರೂಪದಲ್ಲಿ ನೆಲೆ ನಿಂತ ಈ ಸ್ವಲ್ಪ ಕಂಡುಕೊಂಡ ಪರಿಚಯವಾಯಿತು ಅಂದ್ರೆ ಇನ್ನು ಇದಕ್ಕಿಂತ ಹೆಚ್ಚಾದ ಇನ್ನೊಂದನ್ನ ಯೋಚನೆ ಮಾಡೋಕ್ಕೂ ಹೋಗಲ್ಲ, ಯೋಚನೆ ಮಾಡೋಕೆ ಆಗೋದು ಇಲ್ಲ, ಇರೋದೇ ಇಲ್ಲ. ದ್ವೈತಸ್ಯ ಅನ್ಯಸ್ಯ ವಸ್ತುನೋ ಅಭಾವ, ಇರುವುದೇ ಇಲ್ಲವಾದ್ದರಿಂದ ಆತ್ಮಸ್ವರೂಪದಲ್ಲೇ ಇದ್ದವನಾಗಿದ್ದು ಯಾವ ಸ್ವರೂಪದಲ್ಲಿ ಇದ್ದಂತಹ ಆತನಿಗೆ ಲೋಕದೃಷ್ಟಿಯಿಂದ ಬಹಳ ಹೆಚ್ಚಿನ ಒಂದು ದುಃಖ ಒದಗಿ ಬಂದರು. ಕ್ಯಾನ್ಸರು ತಂದ್ರೆ ತಿಳ್ಕೊಳ್ಳಿ, ಜ್ಞಾನಿ ಅಂತ ಉಂಟು, ಸ್ವಾಮಿ ನಿಮ್ ಬ್ಲಡ್ ಟೆಸ್ಟ್ ಮೊನ್ನೆ ತಗೊಂಡು ಹೋಗಿದ್ವಲ್ಲ, ಇವತ್ತು ರಿಪೋರ್ಟ್ ಬಂತು ಕ್ಯಾನ್ಸರ್ ಬಂತ, ಹೌದಾ ಅಂತಾನೆ. ಏನೂ ಇಲ್ಲ ಅಂತ ಹೌದಾ ಅಂತ. ಕ್ಯಾನ್ಸರ್ ಅಂದ್ರೆ ದುಃಖ ಆಗಲ್ಲ, ಹೌದು ಸಂತೋಷವಾಗಲ್ಲ, ಏನೂ ಇಲ್ಲ ಅಂದ್ರೆ ಸಂತೋಷವಾಗಲ್ಲ, ಏನು ಯಾಕೆ ತಾನೇ ಅಲ್ಲಲ್ಲ. ತಾನಲ್ಲದ ದೇಹ ಏನು ಕನಸಿನ ದೇಹಕ್ಕೆ ಕ್ಯಾನ್ಸರ್ ಬಂದಿದೆ ಅಥವಾ ಇನ್ನೊಂದು ಬಂದಿದೆ, ಏಡ್ಸ್ ಬಂದಿದೆ, ಅದು ಇನ್ನು ಏನ್ ಬಂದಿದೆ, ಏನು ಕನಸಿನ ದೇಹಕ್ಕೆ ಏನ್ ಬಂದಿದೆ, ಏನಾಗ್ತದೆ ಎಚ್ಚರಿಕೆ, ಎಚ್ಚರದಲ್ಲಾದ್ರೂ ದೇಹಾಭಿಮಾನ ಇದ್ದೇ ಇರುತ್ತೆ. ಆ ತತ್ವಜ್ಞಾನಿಗೆ ಯಾವ ವಸ್ತುವಿಗೂ ಯಾವ ದೇಹಾಭಿಮಾನವೂ ಇರುವುದಿಲ್ಲವಾದ್ರಿಂದ ಯಾವ ದೇಹಕ್ಕೆ ಏನ್ ಬಂದ್ರೋ ಗುರುಣ ಅಂದ್ರೆ ಭಾರತಮವಾದ ಅತ್ಯಂತ ಕಷ್ಟತಮವಾದಂತಹ ದುಃಖ ಒದಗಿ ಬಂದರೋ ನ ವಿಚಾಲ್ಯತೆ, ಜಗ್ಗೋದಿಲ್ಲ, ಅಲ್ಗಾಡೋದಿಲ್ಲ, ಅವನಿಗೆ ಏನು ಇರ್ತಿರಲ್ಲ ಅಂತ ಬಂದ್ಕೊಳ್ಳಿದ್ದಾನೆ. ವ್ಯವಹಾರ ದೃಷ್ಟಿಯಿಂದ ನಮ್ಮ ಇವರು ಸ್ವಾಮಿಗಳಿಗೆ ಅದು ಮೂತ್ರಕೋಶದ ಇದು ಸಮಸ್ಯೆ ಆಗಿ ಆಪರೇಷನ್ ಆಯ್ತು. ಅವತ್ತಿಗೆ ಇಷ್ಟೆಲ್ಲ ಅಡ್ವಾಂಟೇಜು ಇರಲಿಲ್ಲ ಮೂತ್ರ ಇದ್ದದ್ದು. ಅದು ಪಾಪ ಮನಸ್ಸು ತುಂಬಾ ನೋವಾಗ್ತಿತ್ತು, ಅವ್ರಿಗೆ ನರಳ್ತಾ ಇದ್ದಂತೆ ಸ್ವಾಮಿಗಳು. ನಮ್ಮ ಪರಕಜ್ಜ ಭಟ್ರು ನೋಡಕ್ ಹೋಗಿದ್ರು ಸ್ವಾಮಿಗಳನ್ನ ಆಸ್ಪತ್ರೆಯಲ್ಲಿ. ಆಪರೇಷನ್ ಆಯ್ತು, ಮಾರನೇ ದಿವಸ ಬಂದು ಸ್ವಾಮಿಗಳು ನೋವು ನಳ್ತಾ ಇದ್ದಂತೆ. ಹೌದು ಸ್ವಾಮಿ, ಏನು ಅಂಥ ತತ್ವಜ್ಞಾನಿಗಳು ಅವರು ಕೂಡ ನೋವು ನಳ್ತಾ ಇದ್ದಾರಲ್ಲ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಅಣ್ಣ ಹೇಳಂತೆ, ಅಲ್ಲ ಶರೀರದ ಧರ್ಮ ಏನಿದೆ ಆ ಶರೀರ ರಿಯಾಕ್ಟ್ ಮಾಡುತ್ತೆ, ಸ್ವರೂಪದ ಧರ್ಮ ಏನಿದೆ ಆ ಸ್ವರೂಪಕ್ಕೆ ಗೊತ್ತೇ ಹೊರತು ಶರೀರದ ಧರ್ಮಕ್ಕೂ ಶರೀರ ರಿಯಾಕ್ಟ್ ಮಾಡೋದಕ್ಕೂ ಸ್ವರೂಪಕ್ಕೂ ಸಂಬಂಧ ಇಲ್ಲ, ಅದು ಅವರಿಗೆ ಗೊತ್ತೇ ಹೊರತು ನಾವಿನ್ನ ಗೇಜ್ ಮಾಡಕ್ಕಾಗಲ್ಲ ಅಂತ. ಅಷ್ಟೇ. ಇವರಿಗೆ ಆಶ್ಚರ್ಯ, ಇಷ್ಟು ತತ್ವಜ್ಞಾನಿಗಳಾಗಿ ಇಷ್ಟು ತತ್ವ ವಿಚಾರಗಳು ಇವರು ನಲ್ತಾ ಇದ್ದಲ್ಲ, ಯಾಕೆ ಹೀಗಾಯ್ತು ಅವ್ರಿಗೆ? ಎಕ್ಸಾಂಪಲ್ ರಾಮಕೃಷ್ಣ ಪರಮಹಂಸರು ಅವ್ರ ಕೆಲಸ ಬಂದಾಗ ಹಿಂಗೆ ನರಳಾಡ್ತಿರ್ತಾರೆ. ಅವ್ರ ಶಿಷ್ಯ ಹಂಗೆ ಅವ್ರ ಶಿಷ್ಯ ಗೊತ್ತಾಗ್ಲತ್ತ ಅವ್ರಿಗೆ, ಅವ್ರಿಗೆ ಬೈತಾರೆ. ಅವ್ರು ನರಳೋದನ್ನ ನೋಡಿ ವಿವೇಕಾನಂದ ತಡ್ಕೊಳಕ್ಕೆ ಆಗಲ್ಲ. ಏನು ಗುರು ಇಷ್ಟು ಒದ್ದಾಡ್ತಾ ಇದ್ದಾರೆ, ಹೋಗಿ ದೈವ ಅಂತ ಕೇಳ್ಕೊಳ್ಳಿ, ಬೇಡ ಅಂತ ತೆಗಿ ಅಂತ ಹೇಳಿ ಯಾಕೆ ಅಯ್ಯೋ ಇರ್ಲಿ ಬಿಡು, ಕೇಳ್ಕೊಳ್ಳಿ ಹಠ ಮಾಡಿದಂತೆ. ಹಠ ಮಾಡುದು ಅಂತ ಹೇಳಿ ಕೇಳಕ್ ಹೋಗಿದ್ದಾರೆ. ಕೇಳಕ್ ಹೋದ್ರೆ ಬಯಸ್ಕೊಂಡ್ರು ದೈವ, ನಿಂಗೆ ಬುದ್ಧಿ ಇಲ್ಲ, ನಿಂಗೆ ನಿಂಗೆ ಇದು ಒಂದೇ ಗಂಟೆ, ನಿಂಗೆ ಪ್ರಪಂಚ ಎಲ್ಲಾ ಗಂಟಲು ನಿಂದೆ ಅಲ್ವಾ, ಈ ಗಂಟೆ ಇದ್ದೇ ಇದ್ದು ಸುಮ್ಮನಿರು, ಅವ್ರು ಹೇಳಿ ಅವನೊಬ್ಬ ಏನೋ ಹೇಳ್ತಾನೆ, ನೀನ್ ಕೇಳ್ಬೇಕಾಗಿಲ್ಲ ಅಂತ. ಹೋಗು ನಿಮ್ಮ ಕೇಳಿ ನಾನು ಬಯಸ್ಕೊಂಡ್ ಬಂದೆ ಅಂದ್ರೆ ನಾವು ನೀವು ವ್ಯವಹಾರ ಮಾಡಿದಾರೆ ಅವರು. ಅದೇ ಇಂಥ ಮಹಾತ್ಮರು ಇರೋಣ.
ಆ ಅದು ಪಾಪ ಅವ್ರಿಗೆ ಗಂಜಿನ ನುಂಗೋಕಾಗ್ತಿಲ್ಲ ಅಂತ ಕೊಂಕಣಿಗೆ ತುಂಬಾ ನೋವಾಗ್ತಿತ್ತಂತೆ. ಹೋಗ್ಬಿಟ್ಟು ಆ ವಿಷಯದಲ್ಲಿ ಏನಪ್ಪ ಈ ರಮಣ ಮಹರ್ಷಿಗಳು ಅಷ್ಟೇ, ಈ ಗಡ್ಡಿ ಇಲ್ಲಿ ಕಂಕಳ ಕ್ಯಾನ್ಸರ್, ಅಲ್ಲೇ ಕ್ಯಾನ್ಸರ್ ಆಗುತ್ತಾ, ಕೊಂಕಳಿಗೆ ಅದೇ ನಿಮಿತ್ತ ಆಯ್ತು ಹೋಗಕ್ಕೆ. ಏನೋ ಜ್ಞಾನಿಗಳೆಲ್ಲ 90 ವರ್ಷ 95 ವರ್ಷ 100 ವರ್ಷ ಇರ್ಬೇಕಪ್ಪ. ಸ್ವಾಮಿಗಳೇನ ಇದ್ರು ಇದ್ದೇ ಚೆನ್ನಾಗಿರುತ್ತೆ. ಅವರು ರಮಣ ಮಹರ್ಷಿಗಳು ಇನ್ನೊಂದು 25 ವರ್ಷ ಇದ್ದಿದ್ರೆ ಇನ್ನು ಎಷ್ಟೋ ಜನ ನೋಡಿ ಕಂಡು ಮಾಡಿರ್ತಿದ್ರು. ಪರಮಹಂಸರು ಅಷ್ಟೇ 70 ಹೋದ್ರು, 65 64. ಸುಮಾರು ಜನರೆಲ್ಲ 70 ವಿವೇಕಾನಂದ ಅಷ್ಟೇ 39 ಇನ್ನು 40 ವರ್ಷ ಇರ್ಬೋದಾಯ್ತಪ್ಪ ಅವರು ರಾಮಗೆ. ಏನ್ ಗ್ರಹಚಾರ, ಯಾರೋ ಪಾಪಿಗಳು 90 ವರ್ಷ ಹಂಗೆ ಇರ್ತಾರೆ, 90 ಸಾಯೋದೇ ಇಲ್ಲ, ಇರಕ್ಕೂ ಇಲ್ಲ ಪರಕ್ಕೂ ಇಲ್ಲ, ಮನೆಯವ್ರಿಗೂ ಬೇಡ ಆಗಿರ್ತಾರೆ. ಈ ಪುಣ್ಯಾತ್ಮರು ಜ್ಞಾನಿಗಳು ಹೋಗ್ಬಿಡ್ತಾರೆ, ಬೇಗ ಹೋಗ್ಬಿಡ್ತಾರೆ. ಇಚ್ಛಾ ಇಷ್ಟ ಬಂದಾಗ ಲೈಕ್ ಹಂಗೆ ಇಚ್ಛಾ ಮರಣ ಅಲ್ಲಪ್ಪ, ಪ್ರಾರಬ್ಧ ಮುಗಿಯತ್ತೆ ಮರಣ ಆಗತ್ತೆ, ಇಚ್ಛಾ ಮರಣ ಯಾಕೆ? ಅದು ಅವ್ರು ಬೇಕಾದಾಗ ಸಮಾಧಿಯಲ್ಲಿ ಹಂಗೆ ಹೋಗ್ಬಿಡ್ಬೇಕು ಅಂದ್ರೆ ಹೋಗ್ಬಿಡ್ಬೋದು ಅನ್ಸುತ್ತೆ. ಅವರು ಸಮಾಧಿ ಹೋಗಕ್ ಬೇರೆ ಜಾಗ ಅಲ್ಲಮ್ಮ, ಸ್ವರೂಪ ಅದು. ಗೊತ್ತಾಯ್ತು ಗುರುಗಳೇ, ಅಂದ್ರೂ ಅದು ವಾಟ್ ಎವರ್ ಅವ್ರು ಯಾವಾಗ ಬಿಟ್ಟಿರ್ತಾರೆ ಸಮಾಧಿನ, ಗೊತ್ತಾಯ್ತು. ಸಮಾಧಿಯಲ್ಲಿ ದೇ ಕ್ಯಾನ್ ಫ್ಲೈಟ್ ತಗೊಂಡು ಹೋಗ್ಬಿಡ್ಬೋದು ಬಾಡಿಯಿಂದ ಅಂತ. ಇದು ಚಂದಮಾಮ ಕಥೆ ಬರೀ ಚೆನ್ನಾಗಿರುತ್ತೆ. ನಿಜವಾಗ್ಲು ಗುರುಗಳೇ ಹಂಗಿರುತ್ತೆ. ಹೋಗೋದಲ್ಲ ಏನಿಲ್ಲ ಅಲ್ಲಿ. ಯೋಗಿಗಳಿಗೆ ಉಪಾಸಕರಿಗೆ ಅದು ಬೇರೆ, ಉಪಾಸಕರು ಬೇರೆ, ಯೋಗಿಗಳು ಬೇರೆ. ಗೊತ್ತಾಯ್ತು. ಅಜ್ಞಾನಿಗಳಿಗೆ ಅದು ಉಭಯತೋ ಬ್ರಹ್ಮ ನಿರ್ವಾಣಂ ಜೀವತಃ ಮೃತಶ್ಚ, ಎರಡು ಕಡೆಯಲ್ಲೂ ಅವ್ರಿಗೆ ಬ್ರಹ್ಮಸ್ವರೂಪದ ಮರೆ ಆಗೋದೇ ಇಲ್ಲ. ಹಾಗಾಗಿ ಯಾವ ಲಾಭವನ್ನ ಆತ್ಮಲಾಭವನ್ನ ಪಡೆದವರಾದರೆ ಅದಕ್ಕಿಂತ ಮತ್ತೊಂದಾದ ಹೆಚ್ಚಿನ ಲಾಭವನ್ನು ಅವರು ಸುಳಿಯುವುದೇ ಇಲ್ಲವೋ. ಯಾವ ಸ್ವರೂಪದಲ್ಲಿ ನೆಲೆ ನಿಂತವರಾದಾಗ ಹೆಚ್ಚಿನ ದುಃಖವು ಬಂದು ಒದಗಿದ್ರು ಕೂಡ, ಏನೇ ಆಗ ಕೈ ಕಡ್ಕೊಂಡ್ಬಿಟ್ರು, ಯಾರು ಕಡ್ದ್ಬಿಟ್ರು ಆದ್ರೂ ಕೂಡ ಯಾವುದಕ್ಕೂ ಅವರು ಜಗ್ಗುವ ಸ್ವರೂಪದಿಂದ ಅವರು ವಿಚಲಿತರಾಗುವುದಿಲ್ಲ. ತ್ವಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸಾ. ಸಂಯೋಗ ವಿಯೋಗಂ ಯೋಗ ಯಾವ ವಿಭಕ್ತಿ ಇದೆ, ಯೋಗ ಯಾವ ಆ ಅಂತ ಬರ್ಬೇಕು ವಿಸರ್ಗ. ವಿಭಕ್ತಿಗೆ ನಿಲ್ಲಲ್ಲ. ವಿಭಕ್ತಿ ಏನ ಸುಪ್ರತ್ಯ ಸುಬಂತ ಪ್ರತಿ ಗೊತ್ತಾ, ರಾಮ ಅಂತ ಹೇಳ್ಬೇಕು, ರಾಮ ನಿಲ್ಲಲ್ಲ. ಕೃಷ್ಣ ರಾಮ ಗಜ ಪರ್ವತ ಬರ್ಬೇಕು. ಮುಂದೆ ಹೋಗ್ಕೊಡಲ್ವಾ ಗೋಳಿ ಕೋಜಿ ಕೋಜಿ ಬಾರಿ ಯೋಗ ಚೇತಸಾ ಭಕ್ತಿ ಚೇತಸಾ ತೃತೀಯ ಭಕ್ತಿ ಪ್ರಥಮ ಭಕ್ತಿ ಹೇಗೆ ಚೇತಃ ಚೇತಃ ಚೇತಸಿ ಚೇತಾಂಸಿ ಚೇತಃ ಚೇತಸಿ ಚೇತಾಂಸಿ ಚೇತಸಾ ಚೇತೋಭ್ಯ ಚೇತೇಭ್ಯಮಲ್ಲ ಚಾಕಭ್ಯಮಲ್ಲ ಚೇತೋಭ್ಯಾಂ. ಅದನ್ನ ಅಂದ್ರೆ ದುಃಖ ಸಂಯೋಗ ವಿಯೋಗ ರೂಪವಾದ ಆ ಸ್ಥಿತಿಯನ್ನ ವಿದ್ಯಾ ಕಂಡ್ಕೋಬೇಕಂತೆ. ದುಃಖದ ಸಂಯೋಗ ಇದೆ, ದುಃಖ ಸಂಯೋಗ ಅಂದ್ರೆ ಸಂಬಂಧ, ಅಂದ್ರೆ ಹಲ್ಲು ನೋವು, ತಲೆನೋವು, ಮೂಗು ನೋವು, ಅಥವಾ ಹಣ ಕಳ್ಕೊಂಡಿದ್ದು, ಬಂಧು ಕಳ್ಕೊಂಡಿದ್ದು, ಮಗ ಹೋಗಿದ್ದು, ತಂದೆ ಹೋಗಿದ್ದು, ಯಾವ ಆಧ್ಯಾತ್ಮಿಕ ದುಃಖ, ಅದು ಭೌತಿಕ ದುಃಖ, ಅದು ಯಾವ ದುಃಖದ ಸಂಯೋಗವೂ ಆಗದೇ ಇರುವ ಆ ಸ್ಟೇಟು, ಆ ಸ್ಥಿತಿ ಇದೆಯಲ್ಲ, ಅದನ್ನು ಗುರುತಿಸ್ಕೋಬೇಕಂತೆ. ಅದಕ್ಕೆ ಯೋಗ ಅಂತ ಯಾಕೆ ಹೇಳಿ, ವಿಪರೀತ ಲಕ್ಷಣದಿಂದ ವಿಯೋಗವನ್ನು ಯೋಗ ಅಂತ. ಅಮಂಗಳವಾರ ಮಂಗಳವಾರ ಅನ್ನಲ್ವಾ, ಮಂಗಳವಾರ ಏನೋ ಮಂಗಳವಾರ ಅಂತೀರ, ಯಾಕೆ ಪುಣ್ಯನ ಮಾಡಲ್ಲ, ಮುಂಚೆ ಮಾಡಲ್ಲ ರೇ. ಅಮಂಗಳವಾರಕ್ಕೆ ಮಂಗಳವಾರ ಅಂದ್ಕೊಂಡ್ರೆ ಅವತ್ತೇನು ಮಾಡಲ್ಲ. ಅಮಂಗಳವಾರ ಅಂತ ಹೇಳ್ಬಾರ್ದು ಅಂತ ಹೇಳಿ ಮಂಗಳವಾರ ಅಂತೀವಿ. ಜಹಲ್ಲಕ್ಷಣ. ಓ ನೆನ್ನೆ ಜಹಲ್ಲಕ್ಷಣ ಅರ್ಶಿನ ಕುಂಕುಮ ಹೆಚ್ಚಿದೆ ಅಂತಾರೆ. ಹೆಚ್ಚಿದೆ ಅಂದೇನೋ
ಮುಗಿದೋಗಿದೆ ಅಂತ ಸಹ ಹೆಚ್ಚು ಬಿಟ್ಟು ಯಾಕೆ ಸೇರಿಸ್ಬಿಡ್ತೀರ ಅಂದ್ರೆ ಮುಗ್ದೆ ಅಂತ ಅನ್ಬಾರ್ದು. ಅರಿಶಿನ ಕುಂಕುಮ ಮುಗಿದು ಹಚ್ಚಿ ಅನ್ಬಾರ್ದು. ಮನೇಲಿ ಹೆಚ್ಚಿದೆ ಅಂದ್ರೆ ತರಿಸ್ಬೇಕು ಅಂತ ಅರ್ಥ. ವಿಪರೀತ ಲಕ್ಷಣದಿಂದ ಕೆಲವು ಪದ ಪ್ರಯೋಗ ಉಂಟು. ಸಂಯೋಗದ ವಿಯೋಗವಲ್ಲ, ದುಃಖ ಆಗುವುದರ ಬಿಡುಗಡೆ ಇದೆಯಲ್ಲ, ಬಿಡುಗಡೆಯನ್ನು ಅದು ಕಲ್ಸ್ಕೊಂಡಿರೋದು. ಅದನ್ನೇ ಇಲ್ಲಿ ಯೋಗ ಎಂಬುದಾಗಿ ವಿಪರೀತ ಲಕ್ಷಣದಿಂದ ಹೇಳ್ತಾ ಇದ್ದಾರೆ. ಆ ಯೋಗವನ್ನ, ಆ ಸ್ಥಿತಿಯನ್ನ ನಿಶ್ಚಯೇನ ಗಟ್ಟಿಯಾದ ಮನಸ್ಸಿನಿಂದ ಯೋಕ್ತವ್ಯ ಕೂಡ್ಕೊಳ್ಬೇಕು. ಅಂಥ ಒಂದು ಸ್ಥಿತಿಯಲ್ಲಿ ಒಂದಾಗುವುದಕ್ಕೆ ಸಂಕಲ್ಪ ಜೋರಾಗಿ ಮಾಡಿ, ಗಟ್ಟಿಯಾದ ಬಿಗಿಯಾದ ಸಂಕಲ್ಪ ಮಾಡಿ ಆ ಆತ್ಮಸ್ವರೂಪ ಅನುಸಂಧಾನದ ವ್ಯಾಪಾರಕ್ಕೆ ತೊಡಗಬೇಕು. ಯೋಕ್ತವ್ಯ ಅನಿರ್ವಿಣ್ಣ ಚೇತಸ, ಬೇಸರವಿಲ್ಲದೆ ಇರುವ ಮನಸ್ಸಿನಿಂದ ಯೋಗ ಯೋಕ್ತವ್ಯ, ಯೋಗದಲ್ಲಿ ಕೂಡ್ಕೊಳ್ಬೇಕು. ಬೇಸರ ಮಾಡ್ಕೊಂಡ್ಬಿಟ್ರೆ ಯಾವ ಕೆಲಸವೂ ಆಗಲ್ಲ. ಆತ್ಮಜ್ಞಾನ ಒಂದೇ ಅಲ್ಲ, ಲೌಕಿಕ ಕೆಲಸ ಬೇಜಾರು ಮಾಡ್ಕೊಂಡ್ರೆ ಎಲ್ಲ ಕಾಟಾಚಾರ ಆಗುತ್ತೆ. ಶ್ರದ್ಧೆಯಿಂದ ಮಾಡಿದ್ದು, ಬೇಸರದಿಂದ ಮಾಡಿದ್ದು, ಒಂದು ಇಷ್ಟವಿಲ್ಲದೆ ಮಾಡಿದ್ದಾಗಿದ್ದು ಈ ಕೆಲಸ, ಒಂದು ಅಡಿಗೆ ಆಗ್ಬೋದು ಅಥವಾ ಇದು ಕಸ ಗುಡಿಸೋದಿರ್ಬೋದು, ಎಲ್ಲ ಅಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ ಸಂಬಳಸ ಆಗುತ್ತೆ, ಹೋಗ್ಬೇಕಾಗತ್ತೆ, ಒಂದು ಚೆನ್ನಾಗಾಗಲ್ಲ. ಇನ್ನು ಆತ್ಮವಿಚಾರಕ್ಕಂತೂ ಇನ್ನು ವಿಶೇಷವಾದಂತಹ ಅಟೆನ್ಷನ್ ಬೇಕು. ಈಗ ಬೇಸರ ಅಂದ್ರೆ ಕುಂಚಿತ್ತು ಇರಬಾರ್ದು. ಅನಿರ್ವಿಣ್ಣ, ನಿರ್ವಿಣ್ಣ ಹೇಗೆ ರೂಪ? ವಿಧಜ್ಞಾನಿಗೆ ನಿರ್ರೂಪಸರ್ಗ ಸೇರಿದಾಗ ನಿರ್ವಿಣ್ಣ ಅಂದ್ರೆ ಬೇಸರ ಅಂತ ಅರ್ಥ. ಭಿನ್ನ ಅಂತ ಇದೆ. ದಕಾರ ಅಂತಕ್ಕೆ ಪದಾಭ್ಯಾನಿಷ್ಠಾತೋ ನ ಪೂರ್ವಸ್ಯ ಚದ, ದಕಾರಕ್ಕೆ ನಕಾರ ಬರ್ತದೆ, ನಿರ್ವಿಣ್ಣ ಆಗತ್ತೆ. ಅಕಾರ ಸೇರಿದ ಅನಿರ್ವಿಣ್ಣ, ಬೇಸರವಿಲ್ಲದ, ಸೋಮಾರಿತನವಿಲ್ಲದೆ ಇರೋ ಮನಸ್ಸಿನಿಂದ ಯೋಗವು ಕೂಡಿಕೊಳ್ಳತಕ್ಕದ್ದು. ಯಸ್ಮಿನ್ ಕಾಲೇ ಉಪರಮತೆ ಚಿತ್ತಂ ಉಪರತಿಂ ಗಚ್ಚತಿ ವಿರುದ್ಧಂ ಸರ್ವತೋ ನಿವಾರಿತ ಪ್ರಚಾರಂ ಯೋಗ ಸೇವೆಯ ಯೋಗಾನುಷ್ಠಾನೇನ ಯಚ್ಚತೀವ ಯಸ್ಮಿಶ್ಚ ಕಾಲೇ ಆತ್ಮನ ಸಮಾಧಿ ಪರಿಶುದ್ಧೇನ ಅಂತಃಕರಣೇನ ಆತ್ಮಾನಂ ಪರಂ ಚೈತನ್ಯಂ ಜ್ಯೋತಿ ಸ್ವರೂಪಂ ಪಶ್ಯನ್ ಉಪಲಭಮಾನಃ ಸ್ವೇ ಏವ ಆತ್ಮನಿ ತುಷ್ಯತಿ ತುಷ್ಟಿಂ ಭಜತೆ. ಒಂದೇ ವಾಕ್ಯ ಬಂದ್ಬಿಟ್ಟು ಭಾಷೆಗಾರರು. ಎತ್ತರಲ್ಲಿಗೆ ಕಾಲ ಯಸ್ಮಿನ್ ಕಾಲೇ ಮಾಡಿದ್ರು. ಮೂರು ಉಂಟು: ಯಸ್ಮಿನ್ ವಸ್ತುನಿ, ಯಸ್ಮಿನ್ ದೇಶೆ, ಯಸ್ಮಿನ್ ಕಾಲೇಶ. ಯಾವ ಕಾಲದಲ್ಲಿ ಉಪರಮತೆ ಅಡಗುತ್ತದೆಯೋ ಆ ಸ್ಥಿತಿ ಅದು ಆಗುತ್ತೆ. ಕಾಂಟ್ರಾಕ್ಟ್ ಪ್ರಕಾರ ಅದು ವರ್ಷ ಯಶ್ಯಾಂ ಸ್ಥಿತವು ಮಾಡ್ಬೋದು. ಅದು ಎತ್ತರ ಇದು ಅವ್ಯಯ ಆದ್ರಿಂದ ಎತ್ತರ ಯಶ್ಯಾಂ ಸ್ಥಿತವು ಎತ್ತರ ಅಂತ ಬರ್ಬೋದು. ಯಾವ ಸ್ಥಿತಿಯಲ್ಲಿ ಅಂತ ಮಾಡ್ಬೋದು. ಯಾವ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಒಂದು ಸ್ಟೇಟ್ ಬಳಸೋದು ಕಮ್ಮಿ, ದೇಶ ಕಾಲ ವಸ್ತು ಬಳಸೋದು ಜಾಸ್ತಿ. ಯಾವ ಕಾಲದಲ್ಲಿ ಉಪರಮತೆ ಅಂದ್ರೆ ಅಡಗುತ್ತದೆಯೋ ಯಾವುದೋ ಚಿತ್ತವು. ಚಿತ್ತ ಅಡಗೋದು ಏನೋ ನಿದ್ದೆ ಮಾಡಿ ಅಡಗೋದಲ್ಲ, ಎಚ್ಚರದಲ್ಲಿಯೇ ಕ್ರಿಯನಾಗ್ಬಿಡ್ತಾನೆ. ಎಚ್ಚರದಲ್ಲಿಯೇ ಜ್ಯೋತಿಯನ್ನು ಕಾಣದಿದ್ದಾನೆ. ಎಚ್ಚರ ಮನಸ್ಸಲ್ಲಿ ಪ್ರಪಂಚ ಅವನಿಗೆ ಸತ್ಯ ತೋರುವುದೇ ಇಲ್ಲ. ಆತ್ಮದಿಂದ ಬಾಧಿತ ಆಗ್ಬಿಡುತ್ತೆ. ಉಪರತಿಂ ಗಚ್ಚತಿಯಿಂದ ಅಡಗುವಿಕೆಯನ್ನ, ಸುಮ್ಮನಾಗುವಿಕೆಯನ್ನು ಪಡ್ಕೊಳ್ಳೋದು. ಸುಮ್ಮನೆ ನಿಂತು ಮಾಡಿದ ಮನಸ್ಸು ಹಾಗೆ ಎಲ್ಲಾ ಪ್ರಚಾರವನ್ನು ಬಿಟ್ಕೊಂಡು ಕೇವಲ ನಿರ್ವಾತ ಪ್ರದೀಪ ಕಲ್ಪ ಆ ರೀತಿ ಸುಮ್ಮನೆ ಇದ್ಬಿಡುತ್ತೆ. ಸರ್ವತೋ ನಿವಾರಿತ ಪ್ರಚಾರ, ಎಲ್ಲಾ ಕಡೆಯಿಂದಲೂ ತಡೆಗಟ್ಟಿದ್ದಾದ ಪ್ರಚಾರವುಳ್ಳದ್ದಾಗಿ ಎಲ್ಲೂ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಅವನಿಗೆ ಎಲ್ಲೂ ಯಾವುದು ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಎಲ್ಲವೂ ಹುಸಿ, ತೋರಿಕೆ, ಬರೀ ಭ್ರಾಂತಿ, ನಿಜವಾಗಿ ಏನು ಇಲ್ಲ, ಇರೋದು ಇದು ಒಂದೇ ಅಂತ ಖಚಿತವಾಗಿ ನಿಶ್ಚಿತವಾಗಿ ಗೊತ್ತಾಗ್ಬಿಟ್ಟಿರ್ತದೆ. ಆದ್ರಿಂದ ಯೋಗ ಸೇವೆಯಿಂದ, ಯೋಗಾನುಷ್ಠಾನದಿಂದ ಎಲ್ಲಿ ಯಾವ ಕಾಲದಲ್ಲಿ ಯಸ್ಮಿನ್ ಕಾಲೇ ಆತ್ಮನಿಂದಲೇನೆ ಸಮಾಧಿಯಿಂದ ಪರಿಶುದ್ಧಗೊಂಡದ್ದಾದ ಅಂತಃಕರಣದಿಂದ ಸಮಾಧಾನ ಮಾಡ್ಕೊಳ್ತಾ ಅದನ್ನು ಶುದ್ಧವಾಗಿರುವ ಅಂತಃಕರಣದಿಂದ ತನ್ನನ್ನು ಆತ್ಮಾನಂದ ಪರಮ ಚೈತನ್ಯ, ಹೆಚ್ಚಿನ ಚೈತನ್ಯದ ಪರಮನ ವಿಶೇಷ ಏನ್ ಹೇಳ್ತೇನೆ ಅಂದ್ರೆ ಬುದ್ಧಿಯ ಅರಿವಲ್ಲ, ಇನ್ ಮನಸ್ಸಿನ ದೇಹದ ಅರಿವಲ್ಲ, ತಾತ್ಕಾಲಿಕ ಚೈತನ್ಯ.
ಪರಂ ಚೈತನ್ಯ ಅಂದ್ರೆ ದೇಶಕಾಲದ ಸಂಬಂಧವಿಲ್ಲದ ನಿತ್ಯವಾದ ಚೈತನ್ಯ. ಆ ಸ್ವರೂಪವನ್ನು ಕಾಣುತ್ತಲೇ ಅದನ್ನೇ ಕಾಣುತ್ತಾ ಅರಿಯುತ್ತಾ ತಿಳಿಯುತ್ತಾ ಅಲ್ಲಿಯೇ ಸಂತುಷ್ಟ ಆಗ್ತಾನೆ. ಆ ಆನಂದಕ್ಕೆ ಕಾರಣ ಆತ್ಮ ಮುಳುಗ್ತಾನೆ, ಆನಂದ ಇರ್ತಾನೆ. ಆಮೇಲೆ ಎಷ್ಟೋ ಮತ್ತೆ ಅವನು ಇದಾಗಿ ಬುದ್ಧಿಯಾಗಿ ಸೇರ್ಕೊಂಡು ಕೂಡ ಸತ್ಯತ್ವ ಬುದ್ಧಿ ಇರಲ್ಲ, ಬರ್ತದೆ ಮತ್ತೆ ಅಲ್ಲಿ ಮುಳುಗ್ತಾನೆ. ಮತ್ತೆ ಸ್ವಸ್ವರೂಪದಲ್ಲಿ ನೆಲೆ ಇಲ್ಲದೆ ಅವನಿಗೆ ಇದು ಅದು ನೆಲೋದು ಅನ್ನೋದು ಇದಲ್ಲ, ಕ್ರಿಯೆ ಅಲ್ಲ, ಸ್ವಭಾವ. ಅದು ಪ್ರಾರಬ್ಧವಶಾತ್ ಬುದ್ಧಿಯಾದಿಗಳು ಬಂದಂತೆ ತೋರ್ತಾರೆ, ಬುದ್ಧಿಯಾದಿಗಳಿಗೆ ಬಂದು ತೋರ್ತಾರೆ. ಅವರ ಅನುಭವದ ಕಡೆಯಿಂದ ಅವನು ಯಾವಾಗಲೂ ಸ್ವರೂಪದಲ್ಲೇ ಇರ್ತಾನೆ. ಅಲ್ಲಿಯೇ ತುಷ್ಟಿಯನ್ನ ಸಂತೋಷವನ್ನು ಅನುಭವಿಸ್ತಾ ಇರ್ತಾನೆ. ಸುಳ್ಳು ಗೊತ್ತಾದ್ಮೇಲೆ ಅಲ್ಲಿ ಬೆಳ್ಳಿ ಅಲ್ಲ, ಅದು ಇದಲ್ಲ, ಕಪ್ಪೆ ಚುಮ್ ಗೊತ್ತಾದ್ಮೇಲೆ ತಗೊಳಕ್ ಹೋಗೋಣಪ್ಪ. ದುಡ್ಡು ಅಂತ ಅನ್ಕೊಂಡು ಬೆಳ್ಳಿ ಅಂತ ಅನ್ಕೊಂಡು ತಗೊಳಕ್ ಹೊರಟವನು ಅದ್ ನಿಜ ಗೊತ್ತಾದ್ಮೇಲೆ ಹೇಗೆ ಸುಮ್ಮನೆ ಆಗ್ಬಿಡ್ತಾನೋ ಹಾಗೆ ದ್ವೈತ ಪ್ರಪಂಚವೆಲ್ಲ ಬಾಧೆ ಆಗ್ಬಿಡ್ತದೆ, ಸುಳ್ಳು ಅಂತ ಆಗ್ಬಿಡ್ತಲ್ಲ, ಇನ್ನು ಅಲ್ಲಿ ಹೋಗಲ್ಲ. ಇದು ಅದಕ್ಕೆ ಆಪ್ಷನ್ ಒಂದೇ, ಇನ್ನೊಂದು ಇಲ್ಲೇ ಇದ್ಮೇಲೆ ಅದಕ್ಕೆ ಬೇರೆ ಇಲ್ಲೇ ಇಲ್ಲ, ಹೋಗಕ್ ಜಾಗವೇ ಇಲ್ಲ. ಅದಕ್ಕೆ ಅನಿವಾರ್ಯ ಅಲ್ಲೇ ಇರ್ಬೇಕು. ವ್ಯವಹಾರ ಅನ್ನೋದು ಇನ್ನು ಪರಾಜ್ಞಾಪಿತವಾಗಿ ಅವನ ಕಡೆಯಿಂದ ಸತ್ಯತ್ವ ಬುದ್ಧಿ ವ್ಯವಹಾರ ಮಾಡಲ್ಲ. ಮಾಡ್ಬೋದು ವ್ಯವಹಾರಕ್ಕೆ ಲೋಕದೃಷ್ಟಿಯಿಂದ ನಮ್ಮ ಹತ್ರ ಮಾತಾಡ್ಸ್ಬೋದು, ಏನಾದ್ರು ಕೇಳ್ಬೋದು, ಮಾಡ್ಬೋದು, ಎಲ್ಲ ಹೇಳ್ಬೋದು. ಅವ್ನಿಗೆ ಏನ್ ಹೇಳೋ ಅವ್ನಿಗೆ ಅರ್ಥ ಆಗುತ್ತೆ. ಇಂಥವ್ರು ಸತ್ತೋದು ಅಂದ್ರೆ ಹೌದಾ ಅಂತಾನೆ, ಇಂಥವ್ರು ಇಂಥ ಮನೆ ಕೊಂಡ್ಕೊಂಡ್ರು ಕಾರ್ ತಗೊಂಡ್ರು ಹೌದಾ ಅಂತಾನೆ. ಅದ್ರಲ್ಲಿ ಅರ್ಥ ಆಗೋಲ್ಲ ಅಂತಿಲ್ಲ ಅರ್ಥ ಅವನಿಗೆ. ಏನ್ ಅರ್ಥವಾದ್ರು ಎಲ್ಲ ಆತ್ಮಿಗಿಂತ ಬೇರೆ ಅಲ್ಲ ಅಂತ ಗೊತ್ತಿರುತ್ತೆ. ಹೇಗೆ ತೋರ್ತಾ ಇದ್ದಾನೆ ಅಂತ ಅಲ್ಲೇ ಸಂತೋಷ ಅನುಭವಿಸ್ತಾ ಇರ್ತಾರೆ. ಕಿಂಚ ಸುಖಂ ಆತ್ಯಂತಿಕಂ ಅತ್ಯಂತಮೇ ಭವತಿ ಆತ್ಯಂತಿಕಂ. ಮತ್ತು ಏನಪ್ಪಾ ಅಂದ್ರೆ ಸುಖವು ಆ ಸುಖ ಪದ ಬಿಟ್ಟು ಹೋಗಿ ಬರ್ಕೊಂಡಿದೀವಿ. ನಿಂದಲೂ ಇಲ್ವಾ? ಹಾ ಅಲ್ಲ ಅಲ್ಲೇ ಬಿಟ್ಟು ಹೋಗಿದ್ಯಾ? ಅಲ್ಲ ಅವಾಗ ಚಿತ್ಕೊಟ್ಟಿದ್ದೀವಿ. ಅದಲ್ಲೂ ಯಾಕೆ ಹಾಕಿಲ್ಲ ಅವರು? ಕೆಲವೊಂದು ಹಂಗೆ ಇಟ್ಕೊಂಡು ಹೋಗ್ತಾರೆ ನೋಡಿ, ಅನುಚಾರ ಪದ್ಧತಿ. ಸುಖವು ಆತ್ಯಂತಿಕವು ಅತ್ಯಂತಮೇ ಭವತಿ ಆತ್ಯಂತಿಕಂ ಅನಂತಮಿತ್ಯರ್ಥ. ಮತ್ತು ಸುಖವು ಅತ್ಯಂತಿಕವಾದ ಅತ್ಯಂತವಾಗಿಯೇ ಅಂತವನ್ನು ಮೀರಿದ್ದಾಗಿಯೇ ಇರುತ್ತದೆ. ಅವನಿಗೆ ಸುಖಕ್ಕೆ ಕೊನೆಯೇ ಇಲ್ಲ. ಸುಖಕ್ಕೆ ಕೊನೆಯ ಸುಖ ಸ್ವರೂಪವೇ ತಾನೇ ಸುಖ. ಹಾಗೆ ಅನಂತವಾದ ಸುಖವಾಗಿ ಇರ್ತಾನೆ. ಎತ್ತದು ಬುದ್ಧಿಗ್ರಾಹ್ಯಂ. ಬುದ್ಧಿವ ಇಂದ್ರಿಯ ನಿರಪೇಕ್ಷೆಯ ಗೃಹ್ಯತೆ ಬುದ್ಧಿಗ್ರಾಹ್ಯಂ. ಯಾವ ಆ ಸುಖ ಉಂಟೋ ಅದು ಬುದ್ಧಿಗ್ರಾಹ್ಯ. ಅಂದ್ರೆ ಇಂದ್ರಿಯವನ್ನು ಅಪೇಕ್ಷಿಸಿಕೊಳ್ಳದೇ ಇರುವ ಬುದ್ಧಿಯಿಂದಲೇ ಅದು ಹಿಡಿಯಲ್ಪಡುತ್ತದೆ, ಗೊತ್ತಾಗಲ್ಪಡುತ್ತದೆ, ತಿಳಿಯಲ್ಪಡುತ್ತದೆ. ಅದನ್ನ ಬುದ್ಧಿಗ್ರಾಹ್ಯ. ನಿಶ್ಚಯ ಆದ ಬುದ್ಧಿ ತಾನು ಹೇಳೋದು. ಅದನ್ನ ಬುದ್ಧಿಯಲ್ಲಿ ನಿಶ್ಚಯ ಮಾಡ್ಕೊಂಡ್ರೆ ಬುದ್ಧಿ ಗೊತ್ತಾಯ್ತು ಅನ್ನೋದು. ಬುದ್ಧಿಗೂ ಅದು ಇದು ಗೊತ್ತಾಗೋದಿಲ್ಲ, ವಿಷಯಕ್ಕೆ ಗೊತ್ತಾಗೋದಿಲ್ಲ. ಬುದ್ಧಿನಲ್ಲೇ ತಪ್ಪು ತಿಳುವಳಿಕೆ ಆಗಿತ್ತು, ತಪ್ಪು ತಿಳುವಳಿಕೆ ಹೋಯ್ತು. ಬುದ್ಧಿ ಆತ್ಮರೂಪ ತಗೊಂಡ್ಬಿಡುತ್ತೆ. ಆತ್ಮರೂಪ ತಗೊಂಡ ಬುದ್ಧಿಯಲ್ಲಿ ನಿಶ್ಚಯ ಆಗುತ್ತೆ, ಆತ್ಮರೇ ಇದಲ್ಲವು ಅಂತ. ಅದು ಅಧ್ಯಾರೂಪ ಅಪವಾದ ಚೆನ್ನಾಗಿ ತಿಳ್ಕೊಬೇಕು. ಆ ಬುದ್ಧಿಗ್ರಾಹ್ಯ ಅಂದ್ರೆ ಯಾವುದಕ್ಕೂ ಗ್ರಾಹ್ಯವಲ್ಲ ದೇವರು. ಆತ್ಮ ಬುದ್ಧಿಗೆ ಗ್ರಾಹ್ಯನಾದ ಅಂತಂದ್ರೆ ಬುದ್ಧಿಗೂ ಗ್ರಾಹ್ಯವಾದಾಗ ವಿಷಯಕ ಗ್ರಾಹ್ಯವಾದದ್ದಲ್ಲ, ಬುದ್ಧಿ ರೂಪದಿಂದ ಆತ್ಮನ ತೋರ್ಕೊಂಡು ಆತ್ಮ ನಿಶ್ಚಯ ಮಾಡ್ಕೊಂಡ ಅನ್ನೋದನ್ನ ಬುದ್ಧಿ ನಿಶ್ಚಯ ಮಾಡ್ಕೊಳ್ತು ಅಂತ ಔಪಚಾರಿಕ ಹೇಳ್ಬೇಕಷ್ಟೇ. ಇದನ್ನ ಔಪಚಾರಿಕ ಪ್ರಯೋಗವೇ ಹೊರತು ವಾಸ್ತವಿಕ ಅಲ್ಲ ಇದು. ಅತೀಂದ್ರಿಯಂ ಇಂದ್ರಿಯ ಗೋಚರಾತೀತಂ ಅವಿಷಯ ಜನಿತಂ ಇತ್ಯರ್ಥಃ. ಅತಿ ಅನ್ನೋದು ಮೀರಿದ್ದು ಅಂತ ಅರ್ಥ ಆಗುತ್ತೆ. ಅತಿ ಶಬ್ದ ಅತಿರೇಕ ಅಂದ್ವಲ್ಲ, ತುಂಬಾ ಅತಿ ಮಾಡ್ತಾನೆ ಅಂತವಲ್ಲ. ಅತಿಯನ್ನು ಹೆಚ್ಚಾಗಿ ಮಾಡೋದು, ಮೀರಿದಾಗಿರೋದು. ಇಂದ್ರಿಯವನ್ನು ಮೀರಿದ್ದು, ಇಂದ್ರಿಯ ಗೋಚರವಾಗುವಿಕೆಯನ್ನು ಮೀರಿದ್ದು, ಇಂದ್ರಿಯ ವಿಷಯವಾಗದೇ ಇರೋದು ಅವಿಷಯ. ಇದು ಕಣ್ಣಿಗೆ ವಿಷಯವಾಗುತ್ತೆ. ವಿಷಯ ಅಂದ್ರೇನೋ ಗೋಚರವಾಗೋದು, ಗೊತ್ತಾಗೋದು. ಗೋಚರನೇ ಅರ್ಥ. ಗೋ ಅಂದ್ರೆ ಇಂದ್ರಿಯ, ಇಂದ್ರಿಯಲ್ಲಿ ಓಡಾಡುತ್ತೆ. ಈ ಬೆಳ್ಳಿ, ಇಷ್ಟು ಲೋಟ, ಇಷ್ಟು ನೀರು ಹಿಡಿಯುತ್ತೆ, ಎಲ್ಲ ಇಂದ್ರಿಯಗಳು ಮೆಷರ್ ಮಾಡುತ್ತೆ. ಆದ್ರೆ ಆತ್ಮನ್ನ ಮೆಷರ್ ಮಾಡಲ್ಲ. ಮೆಷರ್ ಮಾಡೋದು ಅಂದ್ರೆ
ಅತ್ತೆ ಮಾಡಲ್ಲ, ಹಿಡ್ಕೊಳಲ್ಲ. ಯಾಕೆ ಹೇಳು? ಒಳಗಿದೆ. ಕಣ್ಣು ಮನಸ್ಸನ್ನು ನೋಡುತ್ತಾನ? ಯಾಕೆ ಕಣ್ಣು ಮನಸ್ಸನ್ನು ನೋಡಲ್ಲ? ಮನಸ್ಸು ಒಳಗಿದೆ, ಕಣ್ಣಿಗಿದೆ. ಹಾಗೆ ಮನಸ್ಸು ಆತ್ಮನ ನೋಡಲ್ಲ. ಮನಸ್ಸಿಗೆ ಒಳಗಿದ್ದಾನೆ. ಆದ್ರೂ ಆ ಸಂಸ್ಕೃತಿಗೊಂಡ ಮನಸ್ಸಿಗೆ ಗೊತ್ತಾಗ್ತಾನೆ, ಬುದ್ಧಿ ಗೊತ್ತಾಗ್ತಾನೆ ಅಂತ ಹೇಳ್ಬೇಕು. ಗೊತ್ತೇ ಆಗಲ್ಲ ಅಂದ್ರೆ ಮನುಷ್ಯ ಪ್ರಯತ್ನ ಮಾಡಕ್ಕೆ ಹೋಗಲ್ಲ. ಗೊತ್ತಾಗ್ತಾನೆ ಅಂದ್ರೆ ವಿಷಯ ಗೊತ್ತಾಗ್ತದೆ, ತಪ್ಪರ್ಸ ಮಾಡ್ಕೊತಾನೆ. ಎರಡೂ ತಪ್ಪ. ಗೊತ್ತಾಗಲ್ಲ ಅಂದ್ರೂ ತಪ್ಪರ್ಸಾಗುತ್ತೆ, ಗೊತ್ತಾಗುತ್ತೆ ಅಂದ್ರೂ ತಪ್ಪರ್ಸಾಗುತ್ತೆ. ಅದು ಹೇಳ್ಬೇಕು. ಈ ಸಂಸ್ಕಾರಗೊಂಡ ಮನಸ್ಸಿಗೆ ಈ ಅವಿಷಯವಾಗಿ ತಾನಾಗಿ ಗೊತ್ತಾಗ್ತಾನೆ. ಅನುಭೂತಿ ಸ್ವರೂಪ ಅವನು, ಸ್ವಯಂ ಅನುಭವ ಸ್ವರೂಪ. ಅನುಭವ ಸ್ವರೂಪ ಅನುಭವದಿಂದಲೇ ಅನುಭವ ಗೊತ್ತಾಕೊಳುತ್ತೆ. ಅದನ್ನ ಗೊತ್ತಾಗ ಅದನ್ನ ಬುದ್ಧಿ ಗೊತ್ತಾಕೊಳುತ್ತೆ ಅಂತ ಹೇಳ್ತಾರೆ. ತತ್ ಈದೃಶಂ ಸುಖಂ ಅನುಭವಸಿ. ಅದು ಅದನ್ನು ಅರಿಯುತ್ತಾನೆ. ಈ ತರಹದ ಸುಖವನ್ನು ಅನುಭವಿಸ್ತಾನೆ. ಅರಿತಾನೆ ಅನ್ನೋದಕ್ಕಿಂತ ಅನುಭವಿಸ್ತಾನೆ. ಅನುಭೂತಿ ಸ್ವರೂಪ, ಅನುಭವದಿಂದ ಗೊತ್ತಾಗತ್ತೆ. ಒಂದು ಭಯ, ಸಂತೋಷ, ಸುಖ, ದುಃಖ ಗೊತ್ತಾಗತ್ತಲ್ಲ, ಅದು ಪ್ರತ್ಯನುಭವ, ವೇದನಾನುಭವ. ವೇದನಾನುಭವಕ್ಕಿಂತಲೂ ಸ್ಪಷ್ಟವಾದ ಅನುಭವ ಇದು, ಸ್ವರೂಪಾನುಭವ. ಇದಕ್ಕೆ ಹಿಂಗ್ ಹೇಳ್ಬೇಕು ಅಂದ್ರೆ ಶಬ್ದ ಸಿಗಲ್ಲ ಇದಕ್ಕೆ. ಇದೇ ಪದಪ್ರಯೋಗ ಮಾಡ್ಬೇಕು. ಹೀಗೆ ಅರ್ಥ ಪೂರ್ತಿ ಇಟ್ಕೋಬಾರ್ದು. ಎಷ್ಟೋ ಅಂಶ ತಗೋಬೇಕು, ಆದ್ರೆ ಪೂರ್ತಿ ಇಲ್ಲ, ಪೂರ್ತಿ ಹೌದು ಅಂತೂ ಅಲ್ಲ. ಹಾ, ಒಳ್ಳೆ ಬರಬರ ಹೇಳ್ಬಿಟ್ರಲ್ಲ. ಎಲ್ಲಿಂದ ಹುಡುಕ್ತಾರೆ ಆ ಪದಗಳನ್ನ? ಜಲಕ್ಷಣ. ನಾನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ. ಜಹಲ್ಲಕ್ಷಣಕ್ಕೆ ಒಂದು ವಸ್ತುವಿಗೆ ಲಕ್ಷಣ ಅಂದ್ರೆ ಆ ಲಕ್ಷಣ ಅದಕ್ಕೆ ಸೇರಿದ್ರೆ ಅದು ಅಜಹಲ್ಲಕ್ಷಣ, ಅದಕ್ಕೆ ಅದ ಲಕ್ಷಿಸಿದ್ರೆ ಅದು ಅಜಹಲ್ಲಕ್ಷಣ. ಲಂಬಕರ್ಣ ಅನ್ನೋದು ಸ್ವರೂಪಕ್ಕೆ ಸೇರಿದ. ಅದು ಇದು ಮಾಡ್ಕೊಂಡಿದ್ದಾರೆ, ಅವ್ರ ಭಾಷೆಯಲ್ಲೇ ಬೆಳೆಸಿದ್ದಾರೆ. ಯಾಕಂದ್ರೆ ನಾನು ಹೇಳಿದ್ ಮಾಡಿರೋದು ಅವರು ತಾರ್ಕಿಕ ಭಾಷೆ ಹಾಗೆ ಮಾಡ್ತಾರೆ. ಸುಖವನ್ನ ಅನುಭವಿಸ್ತಾನೆ, ಕಂಡುಕೊಳ್ತಾನೆ. ಯಸ್ಮಿನ್ ಕಾಲೇ ನ ಚೈವ ಅಯಂ ವಿದ್ವಾನ್ ಆತ್ಮಸ್ವರೂಪೇ ಸ್ಥಿತಃ ತಸ್ಮಾನ್ ನೈವ ಚಲತಿ ತತ್ವತಃ ತತ್ವಸ್ವರೂಪಾತ್ ನ ಪ್ರಚ್ಯವತೆ ಇತ್ಯರ್ಥಃ. ಎಲ್ಲಿ ಯಾವ ಕಾಲದಲ್ಲಿ ಈ ವಿದ್ವಾಂಸನು ಆ ತತ್ವದಿಂದ ಆತ್ಮಸ್ವರೂಪದಿಂದ ನೆಲೆ ನಿಂತವನಾದ ಆ ಜ್ಞಾನಿಯು ಆ ತತ್ವದಿಂದ ಆ ಸ್ವರೂಪದಿಂದ, ತತ್ವನ ಸಸ್ಯ ಭಾವ ತತ್ವ ಅದಾಗಿರೋದು ಅಂತ. ಯಾವುದು ರಿಯಲ್ ಸ್ವರೂಪವೋ ಅದಕ್ಕೆ ತತ್ವ ಅಂತಾರೆ. ಅದು ಅದಾಗಿರೋದು ಅಂತ ಅರ್ಥ. ತತ್ವನ ಅದು ತತ್ವನ ಅದಾಗಿರೋದು, ಅದೇ ನೇರ ಸ್ವರೂಪ. ಆ ಸ್ವರೂಪದಿಂದ ನಿಶ್ಚಯವಾದಿ, ಜಾರೋದಿಲ್ಲ, ಮತ್ತೆ ಬಿಡೋದಿಲ್ಲ ಅವನು. ಪ್ರಚ್ಯವತೆ ಅಲ್ಲಿ ಇಲ್ಲಿ ಯಾರಿಗೂ ಜಾರಕ್ಕಾಗಲ್ಲ. ಅಜ್ಞಾನದಿಂದ ಉಪಾಧಿಗಳು ನಾನು ಅನ್ಕೊಂಡ ಜಾರದೆ ಅಂತಾನೆ. ಉಪಾಧಿ ಬಿಟ್ಟು ಸ್ವರೂಪದ ನಿಂತಾಗ ಅಲ್ಲಿ ನೆಲೆ ನಿಂತೆ ಅನ್ಕೋತಾನೆ. ಇದೇನೇ ಚಲಾಚಲ ನಿಕೇತ ಅನ್ನೋದು. ಸ್ವರೂಪ ಬಿಟ್ಟಿರೋಕ್ಕಾಗಲ್ಲ. ಸ್ವರೂಪಸ್ಯ ಅನಪಾಯಿತ್ವ. ಜ್ಞಾನಿಗಾಗ್ಲಿ ಅಜ್ಞಾನಿಗಾಗ್ಲಿ ಸ್ವರೂಪ ಸಮಾನ. ಸ್ವರೂಪ ಅಂದ್ರೆ ಯಾವ್ದು ಬಿಟ್ಟು ಹೋಗುತ್ತೋ ಸ್ವರೂಪ ಆಗಲ್ಲ, ಸ್ವರೂಪ ಆದದ್ದು ಬಿಟ್ಟು ಹೋಗೋದಿಲ್ಲ. ಆದ್ರೆ ಯಾರಿಗೂ ಸ್ವರೂಪ ಬಿಟ್ಟು ಬರೋಕ್ಕಾಗಲ್ಲ. ಆದ್ರೆ ಅದಕ್ಕೆ ಜ್ಞಾನಿ ಗುರುತಿಸ್ಕೊಂಡಿರ್ತಾನೆ, ಅದನ್ನ ನಾವು ಜಾರಲ್ಲ ಅಂತೀವಿ. ನಾವು ಗುರುತಿಸ್ಕೊಂಡಿಲ್ಲವಾದ್ರಿಂದ ಸ್ವರೂಪದಲ್ಲೇ ಇದ್ದು ನಾವು ಜಾರಿದೆವು ಅಂತ. ನಾವು ಜಾರದು, ಅವರು ಜಾರದು. ನಾವು ಜಾರಿದವರು, ಅವರು ಜಾರದು. ಜಾರದು ಅಂತ, ಜಾರ ಬೇರೆ ಅರ್ಥ. ಅವರು ಜಾರೋದಿಲ್ಲ ಅಂತ ಅರ್ಥ. ಇದು ಜಾರ ಅಂದ್ರೆ ಉಪಪತ್ತಿ ಇಟ್ಕೊಂಡವನು ಜಾರ ಅಂತಂದ್ರೆ, ಯಾರಿಗೂ ಉಪಪತ್ನಿ ಇದ್ದಾಳ ಅವ್ರು ಜಾರ ಅಂತ, ಜಾರದವನು ಅಂತ. ಯಂ ಲಬ್ಧ್ವಾ ಯಂ ಆತ್ಮಲಾಭಂ ಲಬ್ಧ್ವಾ ಪ್ರಾಪ್ಯ ಚ ಅಪರಂ ಅನ್ಯತು ಲಾಭಾಂತರಂ ತತಃ ಅಧಿಕತರಂ ಅಸ್ತಿ ಇತಿ ನ ಮನ್ಯತೆ ನ ಚಿಂತಯತೆ. ಜಾಸ್ತಿ ಬರೆಯೋದಿಲ್ಲ ಭಾಷಿಕಾರರು, ಎಲ್ಲ ಎರಡೆರಡು ವಾಕ್ಯ
ಶ್ಲೋಕ ಹೇಳಲಿದೆ. ಮತ್ತು ಯಾವ ಲಾಭವನ್ನ ಅಂದ್ರೆ ಯಾವ ಆತ್ಮ ಲಾಭವನ್ನ ಪಡ್ಕೊಂಡು ಗೊತ್ತು ಮಾಡ್ಕೊಂಡು ಅಲ್ಲಿ ನಿಂತವನಾಗಿ ಮತ್ತೆ ಪಡ್ಕೊಂಡ ಮೇಲೆ ಇನ್ನೊಂದು ಇದಕ್ಕಿಂತ ಇನ್ನೂ ಬಿಗ್ಗು ಇನ್ನೂ ದೊಡ್ಡದು ಇರ್ಬೋದಲ್ಲ, ಇನ್ನೂ ಜಾಸ್ತಿ ಇರ್ಬೋದಲ್ಲ ಅಂತ. ಅದು ಇಂದ್ರಿಯದಿಂದ ನೋಡೋ ಹೀಗಾಗೋದು. ಇಂದ್ರಿಯ ಸ್ವಭಾವ ಅದು ತಾನು ಪರಿಚ್ಛಿನ್ನವಾದ್ಮೇಲೆ ತಾನು ನೋಡುವ ವಸ್ತುವನ್ನು ಪರಿಚ್ಛಿನ್ನವಾಗಿಯೇ ನೋಡುತ್ತೆ. ಹಾಗಾಗಿ ಅದಕ್ಕೆ ಇನ್ನೂ ಹೆಚ್ಚು ಅದು ತತ್ವ ಹೆಚ್ಚಿಂದಲ್ಲಿ ಸುಖ ಅಂತ ಗೊತ್ತು, ಹೆಚ್ಚಿನ ಅಪೇಕ್ಷೆ ಪಡುತ್ತೆ, ಹೆಚ್ಚಿಂದ ಯಾವ್ದು ಗೊತ್ತಾಗ್ತಿಲ್ಲ ಅದಕ್ಕೆ. ಅದು ಇದರಲ್ಲೇ ಯಾವ್ದು ಹೆಚ್ಚಿದೆ ಅಂತ ಹುಡ್ಕೋ ಹೋಗ್ತಾನೆ. ಪ್ರಪಂಚದ ಯಾವ್ದು ಹೆಚ್ಚಿದೆ ಅಂತ ಒಂದು ಹೆಚ್ಚಿರ್ಬೇಕು ಅಂತ ಅನಿಸ್ತಾ ಇದೆ, ಹೆಚ್ಚಿರ್ಲೇಬೇಕು ಅಂತ. ಅದು ತತ್ವದ ಬೇಸಿಕ್ ಮೇಲೆ ಬಂದಿರೋದು. ಇದೇ ಹೆಚ್ಚಿಂದು ಆ ತತ್ವದ ಬೇಸಿಕ್ ಮೇಲೆ ಇರೋದು. ಅದು ಇದು ಇಲ್ಲಿಂದಲೇ ಹುಡ್ಕೋತೀನಿ ಅದನ್ನ ನಾನು ಹೋಗ್ತಾನೆ, ಅದು ಇಲ್ಲಿಗೆ ಸಿಗೋದಲ್ಲ. ಅದು ಹೆಚ್ಚಿನದಾದ ಲಾಭವನ್ನ ಚಿಂತಿಸುವುದಿಲ್ಲವೋ, ಯೋಚನೆ ಮಾಡದಂತೆ. ಬಹಳ ಹೆಚ್ಚು ನೋಡಿಕೊ ಅದಕ್ಕೆ ಎಷ್ಟು ಮೋಸ ಮಾಡುತ್ತೆ ವಿಷಯ ಸುಖ ಅಂದ್ರೆ. ಸುಖ ಇಲ್ಲ ಅಷ್ಟೇ ಅಲ್ಲ, ಅದು ಇದೇ ಅಂತ ಕಲ್ಪನೆ ಮಾಡಿ ಅದಕ್ಕೆ ನಮ್ಮ ಟೈಮನ್ನು ದುಡ್ಡನ್ನು ಶ್ರಮವನ್ನು ಹಾಕಿಸಿ ನಮ್ಮನ್ನು ಪೂರ್ತಿ ಕೆಡಿಸಿ ನಮ್ಮ ಕುಸಂಸ್ಕಾರ ಕೊಟ್ಟು ಚಿತ್ತಕ್ಕೆ ಮನಸ್ಸಿಗೆ ಕುಸಂಸ್ಕಾರ ಬರುತ್ತೆ. ಮತ್ತೆ ಬೇಕು ಉಪ್ಪು ನೀರು ಕೊಡ ಹಾಗೆ ಮತ್ತೆ ಬೇಕು ಅನ್ನೋ ಆಸೆ ಹುಡ್ತದೆ. ಇದರಿಂದ ಅವ್ನು ಕಂಡಿರ್ತಾನೆ, ದುಃಖ ಕಂಡಿರ್ತಾನೆ, ಒದ್ದಾಡಿರ್ತಾನೆ, ಮತ್ತೆ ಇದು ಯಾವಾಗ ಸುಖ ಆಗ್ಬೋದು ಅಂದ್ಕೊಳ್ತಾನೆ. ಯಾವಾಗ್ಲೂ ಆಗಲ್ಲ. ಇಲ್ಲಿ ಆಗೋದು ಹಂಗಾಗ್ಬಿಡುತ್ತೆ, ಅಲ್ಲೇ ಕಲ್ಪಿತ ಭ್ರಾಂತಿ. ಅಧಿಕತರವಾದ ಹೆಚ್ಚಿನದಾದ ಸುಖವನ್ನ ಚಿಂತಿಸುವುದೇ ಇಲ್ಲವೋ, ಯೋಚನೆ ಮಾಡುವುದೂ ಇಲ್ಲವೋ. ಕಿಂಚ ಯಸ್ಮಿನ್ ಆತ್ಮತತ್ವೇ ಸ್ಥಿತಃ ದುಃಖೇನ ಶಸ್ತ್ರ ನಿಪಾತಾದಿ ಲಕ್ಷಣೇನ ಗುರುಣ ಮಹತಾಪಿ ನ ವಿಚಾಲ್ಯತೆ. ಮತ್ತು ಯಾವ ಆತ್ಮತತ್ವದಲ್ಲಿ ನಿಂತಹ ಯೋಗಿಯು ಆ ದುಃಖದಿಂದಾನೇ ಶಸ್ತ್ರ ನಿಪಾತ, ಈ ಭೀಷ್ಮಾದಿಗಳು ಮೈಮರಿ ಯುದ್ಧ ಮಾಡ್ತಿದ್ದಲ್ಲ, ಬಹುಶಃ ಈ ಆತ್ಮಜ್ಞಾನ ಇದ್ದಿದ್ದಕ್ಕೆ ಕಾಣುತ್ತೆ. ವ್ಯತ್ಯಾಸವೇ ಇಲ್ಲ, ವಿಶೇಷ. ಖ್ಯಾತ ತೇಜಸ್ಸಿನಲ್ಲೂ ಭೀಷ್ಮಾದಿಗಳು ಇದ್ರಲ್ಲ. ಭೀಷ್ಮ ತನ್ನ ಯೌವನದಲ್ಲಿ ಅರ್ಜುನಂಗೆ ಇದ್ರು, ವಯಸ್ಸಾದ ಮೇಲೆ ಇದಾಗ್ಬಿಟ್ರೆ ಹೊರತು ಯೌವನದಲ್ಲಿ ಅರ್ಜುನಿಗೆ ಯಾವ್ದಲ್ಲೂ ಕಮ್ಮಿ ಇಲ್ಲ. ಅವನು ಗಂಗಾಪುತ್ರ ತಾತಾತ ಮಾಡ್ಬಿಟ್ಟಿದ್ದಾನೆ ಗುರುಗಳನ್ನ, ಆಚಾರ್ಯನ ಪರಶುರಾಮನನ್ನ. ಒಂಬುಷ್ಟನ್ನ ಎತ್ತಿರ್ಕೊಂಡು ಹೊಡಿತಾರೆ ಬಾಣನ, ನೆಟ್ಟು ಬಿಡುತ್ತೆ ಒಂದೇ ಹೊಡೆದಕ್ಕೆ. ಹಂಗಿ ಮುಳು ಅಚ್ಚಾಗ ಹೊಡೆದ್ರ ಹಂಗೆ ನಡಗ್ಬಿಟ್ಟು ಬಿಲ್ಕೆ ಕಾಯ್ದು ಹಾಕ್ಬಿಟ್ರು ಗುರುಗಳು. ಆಗ್ಲೇ ಇಲ್ಲ ಯುದ್ಧ ಮಾಡಕ್ಕೆ. ಮಾಡ್ತೀಯನೋ ಯುದ್ಧ ಮಾಡ್ತೀಯ, ಇನ್ನು ಬೇಕಾಗಿದ್ದ ಅಂತ. ಅಯ್ಯೋ ಆಗಲ್ಲ, ಬಿದ್ರು. ಬಿದ್ದು ಗುರುಗಳಿಂದ ಇಳ್ದೋದ್ರು. ಹೋದ್ ಬಾಣ ಕಿಸ್ರು, ಎಲ್ಲ ಇದ್ ಮಾಡಿದ್ರು, ಶುಶ್ರೂಷೆ ಮಾಡಿದ್ರು, ಸೇವೆ ಮಾಡಿದ್ರು, ನೀರು ಕುಡಿಸಿದ್ರು, ಕರ್ಕೊಂಡೋದ್ರು, ಅಷ್ಟಕ್ಕೆ ಮಾಡಿದ್ರು. ನಾಳೆ ಯುದ್ಧ ಮಾಡಿ ಆಯ್ತು ಮಾಡಿ. ಮತ್ತೆ ಹೀಗೆ 21 ದಿವಸ ಚಚ್ಬಿಟ್ಟ. ಹೊಡೆಯುವಾಗ ಗುರುಳು ಇದೇ ಇಲ್ಲಪ್ಪ. ಹೊಡೆದು ಬಿದ್ದ ಮೇಲೆ ಗುರುಳು ಇವಾಗ ಗುರು ಬಿದ್ರು ಅಂತ ಎಂತ ಈಗ ಬರ್ತಾ ಮನಸ್ಸು. ಈ ತರ ಮನಸ್ಸು ಇರುತ್ತೆ. ಆಗ್ಲೇ ಹೊಡೆಯುವನಿಗೆ ಗುರುಳು ಅರ್ಜುನ ನೋಡಿ ಗುರುಳು ಯುದ್ಧನೇ ಮಾಡೋದ ಅಂದ್ಬಿಟ್ಟ. ಭೀಷ್ಮಾಚಾರ್ಯ ಯುದ್ಧ ಮಾಡೋದ ಅಂದಿಲ್ಲ, ಯುದ್ಧ ಮಾಡಿದ್ರು, ಸೇವೆನೂ ಮಾಡಿದ್ರು, ದಿನ ಸೇವೆ ಮಾಡೋರು. ಇಲ್ಲಿ ನೋವು ತಗೊಳ್ಳೋ ಅಲ್ಲಿ ನೋವು ತಗೊಳ್ಳೋದು. ಹೌದಾ ಮತ್ತೆ ಅಲ್ಲಿ ಚಿಕ್ಕೋದು, ಮಸಾಲೆ ಮಾಡೋದು, ಇದು ಮಾಡೋದು ಎಲ್ಲ ನಾ ಮಾನಸ ಇದಾಯ್ತಲ್ಲ, ಯುದ್ಧ ಮಾಡ ಆಯ್ತು ನಡೀರಿ. ಮತ್ತೆ 1 ದಿವಸ ಗೆಲ್ಲಿಲ್ಲ, 20 ದಿವಸ ಯುದ್ಧ ಮಾಡಿದ್ರೆ. ಅಷ್ಟು ದಿವಸ ಹೊಡ್ಸ್ಕೊಂಡಿದ್ದೆ, ಚಚ್ಚಿಸ್ಕೊಂಡು. ಹೌದು 1 ದಿವಸ ಅಂತೂ ಏನು ಅನ್ಕೊಂಡಿದ್ದೆ ನೀನ್ ನನ್ ಮುಂದೆ ಬಚ್ಚ. 21 ಸಲ ಕ್ಷತ್ರಿಯ ಭೂಮಂಡಲ ಯುದ್ಧ ಮಾಡಿ ಕ್ಷತ್ರಿಯ ಕುಲಕ್ಕೆ ಧೂಮಕೇತು ನಾನು, ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂದ್ರು. ಕುತ್ಕ, ಅವತ್ ಭೀಷ್ಮ ಹುಟ್ಟಿರ್ಲಿಲ್ಲ, ಬಚ್ಚ ಇದು ಮಾಡಿದ. ಭೀಷ್ಮ ಇರ್ಬೇಕಾಯ್ತು, ನಿನ್ನ ಆಟ ಹೆಂಗ ಹಂಗೆ ಹೇಳ್ತಾರೆ. ಅವತ್ ಭೀಷ್ಮ ಮುಂದಿರ್ಲಿಲ್ಲ, ಅವಾಗ ನೀನ್ ಆಟ ಆಡ್ದೆ. ಭೀಷ್ಮ ಆಗಿದೆ 1 ಕೆಜಿ ಮುಟ್ಟೋಕ್ ಬಿಡ್ತಿರ್ಲಿಲ್ಲ ಅಂತ. ಯಾವ ಆತ್ಮತತ್ವದಲ್ಲಿ ನೆನೆಯಂತಹ ಮಹಾತ್ಮ ಜ್ಞಾನಿ ದುಃಖದಿಂದ ಶಸ್ತ್ರ ನಿಪಾತ,
ನಿಶೇಷ ನಿತರಾಂ ಪಾತಃ ಬಹಳವಾಗಿ ಶಸ್ತ್ರ ಬಂದ್ ಬಿದ್ದರೂ ಕೂಡ ಬಹಳ ಹೆಚ್ಚಿನ ದುಃಖ. ಮರ್ಮಸ್ಥಾನ ಚುಚ್ಚಿದೆ, ಕಟ್ಟಾಗಿದೆ, ಕೈ ಕಾಲು ಕಟ್ಟಾಗಿದೆ, ಆದ್ರೂ ಕೂಡ ವಿಚಾರ ಅಲ್ಗಾಡುದಿಲ್ಲ. ಮತ್ತೆ ದೇಹಕ್ಕೆ ಕಟ್ಟಾಕೊಳ್ಳಿ, ದೇಹಕ್ಕೆ ಅನುಭವಿಸ್ಲಿ. ಅದು ಹೆಚ್ಚಾಗಿತ್ತು ಕೈ ಕಾಲು ಕಟ್ಟಾದ ಹೆಚ್ಚಾಗುತ್ತೆ, ರಕ್ತ ಸುರಿದು ಬಿಡ್ತಲ್ಲ ಅಲ್ವಾ, ಸಿಕ್ಕಾಬಿಟ್ಟೆ ರಕ್ತ ಹೋಗುತ್ತೆ, ಸತ್ತೋಗ್ತಾರೆ. ಬಾಡಿಗೂ ನ್ಯಾಚುರಲ್ ಡಿಫೆನ್ಸ್, ತುಂಬಾ ನೋವು ಅತಿರೇಕ ಆಗುತ್ತೆ, ಮೂರ್ಛೆ ಕೋಮ ಆಗ್ಬಿಡ್ತಾರೆ. ಇಲ್ಲ ಶಸ್ತ್ರ ನಿಪಾತಾದಿ ಲಕ್ಷಣೇನ ಅಷ್ಟೇ. ಮನಸ್ಸಿಗೆ ದುಃಖ ಆಗೋದಿಲ್ಲ, ಮನಸ್ಸಿಗೆ ದುಃಖ ಆಗೋದಿಲ್ಲ ಅವಿವೇಕದಿಂದ. ಅವಿವೇಕ ಇಲ್ವಲ್ಲ, ಮಾನಸಿಕ ದುಃಖ ಇಲ್ಲ ಅವನಿಗೆ. ದೇಹಕ್ಕಾಗೋ ದುಃಖವನ್ನು ತಗೋಬೇಕೆ ಹೊರತು ನೀವು ಹಲ್ಲು ನೋವು ಅದು ತಗೋಬಹುದು ಅಷ್ಟೇ. ಮನಸ್ಸಿಗೆ ಅಯ್ಯೋ ಕೊರತೆಯಾಗಿ ದುಃಖವೋ ಬಂಧು ದುಃಖ ಅದು ಆಗೋದಿಲ್ಲ. ಗುರುಮಟ್ಟ ಪ್ರಾರಂಭದ್ದು ಶರೀರ ಬೀಳೋ ತನಕ ಶರೀರದ್ದೇ ಇರುತ್ತೆ. ಕಷ್ಟ ದೇಹ ದುಃಖ ತಗೊಳ್ಳೋದು ಒಂದ್ ಲೆವೆಲ್ಗೆ ಹೇಳ್ಬೋದು, ಆಮೇಲೆ ದೇಹ ಹೋಗಿ ಸಾಧ್ಯ ಹೋದ್ರೆ ಸಾಕಪ್ಪ ಅಂತ. ಈ ಹಸಿಯಾದ ನೋವು ಬಂದ್ಬಿಟ್ರೆ ದೇಹ ಬಿಟ್ಬೇಡ ಅನ್ಸ್ಬಿಡುತ್ತೆ, ಬೇಡ ದೇಹ ಅಂತ ಹೋಗುತ್ತೆ. ನೀವು ಬಿಡದೇದು ಹೋಗುತ್ತೆ, ಅದು ಅಷ್ಟು ತಡ್ಕೊಳಕ್ ಆಗಲ್ಲ. ಸೊ ದುಡಿಯುತ್ತೆ, ಮತ್ತು ದುಡಿತಾ ಇರುತ್ತೆ. ಅದಕ್ಕ ಹಲ್ಲು ನೋವು ಸಲ್ಲು ನೋವು ಎಲ್ಲ ಬಹಳ ಕಷ್ಟ. ಯತ್ಸೋ ಪರಮತೆ ಇತ್ಯಾಜ್ಞಾನಭ್ಯ ಆಯ್ತ ಟೈಮ್ ಮೋಹ